ಆ, ಓಂ ಶಾಂತಿ. ಇವತ್ತಿನ ಟಾಪಿಕ್ ಏನಂದ್ರೆ ಕುಮಾರ್ಗಳ ಬಗ್ಗೆ ರೀ. ಬಾಬಾ ಹೇಳ್ತಾರೋ ಒಂದು ಕುಮಾರ್ ಅಂದರೆ ಬಾಬನ ಮನೆಯಲ್ಲಿ ಎಲ್ಲರೂ ವಿದ್ಯಾರ್ಥಿಗಳೇ, ನಾವೆಲ್ಲರೂ ವಿದ್ಯಾರ್ಥಿಗಳೇ. ಬಾಬಾ ಒಬ್ಬ ಟೀಚರ್. ಅದರ ವಿಶೇಷವಾಗಿ ಕುಮಾರ್ಗಳಂದರೆ ಬಾಬಾ ಹೇಳ್ತಾರೋ ಒಂದು ಕುಮಾರ್, ಸೆಂಟ್ರದಲ್ಲಿ ಒಂದು ಕುಮಾರ್ ಇದ್ದರೆ 700 ವಿದ್ಯಾರ್ಥಿಗಳ ಸಮಾನ ಅಂದ್ರೆ ಒಂದು ಕುಮಾರ್ ಇದ್ದರೆ. ಕುಮಾರನಿಗೆ ಬಾಬಾ ಹೇಳ್ತಾರೋ ಹನುಮಂತ, ಮಹಾವೀರ ಅಂತ ಗಾಯನ ಮಾಡ್ತಾರೆ. ಕುಮಾರಗಳ ಮಹಿಮೆ ಭಾಳ ಇದೆ ರೀ. ಯಾಕಂದ್ರೆ ಕುಮಾರಗಳು ಭಾಳ ಬ್ರಹ್ಮಚಾರಿಣಿಗಳು ರೀ. ಅವರಿಗೆ ಅನೇಕ ಪ್ರಕಾರದ ಸೇವೆ ಚಾನ್ಸು ಇದೆ. ಯಾಕಂದರೆ ಶಾರೀರಿಕನೂ ಕೂಡ ಸದೃಢಿರ್ತಾರೋ, ಮಾನಸಿಕ ಕೂಡ ಗಟ್ಟಿ ಇರ್ತಾರೆ. ಆ ಕಾರಣದಿಂದ ಬಾಬಾ ಕುಮಾರಗಳನ್ನ ಭಾಳ ಇಷ್ಟಪಡ್ತಾರೆ. ಮತ್ತು ಕುಮಾರಗಳಿಗೆ ಸಮರ್ಪಿತ ಆಗೋ ಚಾನ್ಸು ಭಾಳ ಐತ್ರಿ. ದೊಡ್ಡ ದೊಡ್ಡ ರಿಟ್ರೀಟ್ ಸೆಂಟರ್ನಾಗೂ ಇರ್ಬೋದು, ಮತ್ತು ಮಧುಬನ್ದಲ್ಲಿ ಇರ್ಲಿಕ್ಕೆ ಚಾನ್ಸ್ ಇದೆ. ಮಧುಬನ್ದಲ್ಲಿ ಅಕ್ಕಂದಿರಿಗೆ ಇರ್ಲಿಕ್ಕೆ ಚಾನ್ಸ್ ಇಲ್ಲ, ಕನ್ಯರಿಗೆ ಇರ್ಲಿಕ್ಕೆ ಚಾನ್ಸ್ ಇಲ್ಲ. ಆದರೆ ಕುಮಾರಗಳಿಗೆ ಮಧುಬನ್ ಯಾವುದು ಬಾಬನ ಹೃದಯ ಸಿಂಹಾಸನದ ಸ್ಥಾನ ಆಗಿದೆ, ಎಲ್ಲಿ ಭಗವಂತ ಸ್ವಯಂ ಬರ್ತಾನೆ ಮಧುಬನ್ದಲ್ಲಿ, ಅಲ್ಲಿ ಇರುವಂಥ ಚಾನ್ಸ್ ಕುಮಾರ್ಗಳಿಗಿದೆ. ಆದರೆ ಕುಮಾರ್ಗಳಂದರೆ ಹೇಗಿರಬೇಕು? ಒಬ್ಬ ಋಷಿ ಮುನಿ ಇರ್ತಾನೆ, ಅವ್ನು ಭಾಳ ತಪಸ್ಸು ಮಾಡ್ತಿರ್ತಾನೆ ರೀ. ಎಷ್ಟು ತಪಸ್ಸು ಮಾಡ್ತಿರ್ತಾನೆ ಅಂದರೆ ಕೇಳಲಿಕ್ಕೆ ಹೋಗಬೇಡ್ರಿ, ಭಾಳ ತಪಸ್ಸು ಮಾಡ್ತಿರ್ತಾನೆ. ಅಲ್ಲಿ ಒಬ್ಳ ಕನ್ಯೆ ದಿವಸ ನೀರು ತುಂಬ್ಕೊಂಡು ಹೋಗ್ತಿರ್ತಾಳೆ. ಇವರು ಮಾಡುವಂತಹ ತಪಸ್ಸನ್ನು ನೋಡಿ ಆ ಕಣ್ಣಿಗೆ ಏನು ಅನ್ನಿಸ್ತೈತೆ ಅಂದರೆ, ನಾನು ಭಾಳ ಇವ್ರದ್ದು ಒಂಚೂರು ಸೇವಾ ಮಾಡಬೇಕು, ಇಂಥ ಋಷಿ ಮುನಿ ಅದಾರು, ಇಂಥ ತಪಸ್ಸಿ ವ್ಯಕ್ತಿ ಇದನ್ನು ಏನಾದರೂ ಒಂಚೂರು ಸೇವಾ ಮಾಡ್ರೆ ನನಗೂ ಒಂದು ಪುಣ್ಯ ಸಿಗ್ತೈತಿ ಅಂತ ತಿಳ್ಕೊಂಡು ಆ ಕಣ್ಣಿಗೆ ಒಂದು ಸಂಕಲ್ಪ ಬರ್ತದೆ. ಆದರೆ ಆ ಕಣ್ಣೆ ಚಂದಿರೋದಿಲ್ಲ, ಸುಂದರ ಇರೋದಿಲ್ಲ. ಅದಕ್ಕೆ ಏನಾಕೈತಂದ್ರೆ, ನೀರು ತುಂಬ್ಕೊಂಡು ಹೋಗ್ತಾಳೋ ಅಷ್ಟೊತ್ತಿಗೆ ಇವು ಭಾಳ ತಪಸ್ಸು ಮಾಡೋದನ್ನು ಇಂದ್ರ ಮೇಲೆ ಕೂತ್ಕೊಂಡು ನೋಡ್ತಾರೆ. ಇಂದ್ರನಿಗೆ ಯಾರೇ ತಳಗಿನವ್ರು ಏನರ ತಪಸ್ಸು ಮಾಡಿದ್ರೆ ಅವನಿಗೆ ಒಂಥರ ಅಂಜುತ್ತಿರ್ತಾನೋ, ನನ್ನ ಸ್ಥಾನ ಎಲ್ಲಿ ಹೋಗಿದ್ದಿದ್ದೆ ಅಂತ ಹೇಳಿ ಇಂದ್ರ ಒಟ್ಟು ಎಲ್ಲರನ್ನೂ ಕಾಡಲಿಕ್ಕೆ ನೋಡ್ತಿರ್ತಾನೆ. ಅದಕ್ಕೆ ಇಂದ್ರ ಬಂದ ಆ ಕನ್ಯೆಯನ್ನು, ಚಂದ ಇರೋದಿಲ್ಲಲ್ರಿ, ಅವಳನ್ನು ಬೆಳ್ಳಗೆ ಸುಂದರ ಮಾಡಿಬಿಡ್ತಾನೆ ರೀ. ಆಕಿ ಬರ್ತಾಳ್ರಿ, ಅಕ್ಕ ಕನ್ಯಾ ಬರ್ತಾಳ್ರಿ. ಆ ಕನ್ಯಾ ಬಂದು ಏನು ಮಾಡ್ತಾಳಂದ್ರೆ, ಇವರಿಗೆ ಗೊತ್ತಿಲ್ದಂಗೆ, ಅಂದ್ರೆ ಆ ವ್ಯಕ್ತಿ ತಪಸ್ಸು ಭಂಗ ಆಗಬಾರ್ದಂತ ಹೇಳಿ ಗೊತ್ತಿಲ್ಲದಂಗೆ ಹಂತಂದು ಇಡ್ತಾಳ್ರಿ, ಹೋಗ್ತಿರ್ತಾಳ್ರಿ. ಒಟ್ಟು ಗೊತ್ತನ ಮಾಡ್ಕೊಡ್ತಿರೋದಿಲ್ಲ. ಹಿಂಗೆ 1 ತಿಂಗಳು ಆಕೈತಿ, 2 ತಿಂಗಳು ಆಕೈತಿ. ಆಮೇಲೆ ಒಂದು ದಿವಸಕ್ಕೆ ಹಣ್ಣು ಇಡಬೇಕಾದ್ರೆ ಆ ಋಷಿ ಮುನಿ ತಪಸ್ವಿ ವ್ಯಕ್ತಿ ಕಣ್ಣು ತೆಗೆದುಬಿಡ್ತಾನೆ. ಇವಳನ್ನು ನೋಡ್ತಾನೆ. ಇವಳನ್ನು ನೋಡ್ಕೊಳ್ಳೇನ ಕಣ್ಣು ಮುಚ್ಚಿಬಿಡ್ತಾನೆ. ಆಕೆಗೆ ಭಾಳ ಕೆಟ್ಟ ಅನ್ನಿಸ್ತೈತೆ. ಯಾಕಂದ್ರೆ ಆಕಿನೂ ಕೂಡ ತಪಸ್ವಿ ಇರ್ತಾಳ್ರಿ, ಆಕಿನೂ ಕೂಡ ಬ್ರಹ್ಮಜ್ಞಾನಿ ಇರ್ತಾಳು. ಈ ವ್ಯಕ್ತಿ ನನ್ನ ನೋಡಿದನಲ್ಲ ಅಂಥೇಳಿ ಆಕೆಗೆ ಭಾಳ ಆತ್ಮಜ್ಞಾನಿ ಆಕೈತ್ರಿ. ಈ ವ್ಯಕ್ತಿ ನನ್ನ ನೋಡಿದ್ದೇನಂತೆ ಆತ್ಮಜ್ಞಾನಿ ಆಕೈತಿ, ಭಾಳ ಕೆಟ್ಟ ಅನಿಸ್ತೈತೆ. ಈ ವ್ಯಕ್ತಿ ತಪಸ್ಸೆಲ್ಲಿ ನಾ ಭಂಗ ಮಾಡಿದ್ದೆ ಅನ್ನೋದಂಥ ಆತ್ಮಜ್ಞಾನಿ ಭಾಳ ಆಕೈತ್ರಿ ಆಕೆಗೆ. ಆದರೆ ಇನ್ನೊಂದು ಕಡೆಗೆ ಆಕೆ ಹಿಂಗೆ ಅನ್ನಿಸ್ತಿರ್ತೈತಲ್ಲ, ಇವ್ ನಾನು ನೋಡಿದಲ್ಲ, ಅದೊಂಥರ ಖುಷಿ ಆಗ್ತಿರ್ತೈತಿ. ನೋಡ್ರಿ ಹೆಂಗಿರ್ತೈತಿ ಮನಸ್ಸು. ಒಂದು ಕಡೆ ಆತ್ಮಜ್ಞಾನಿನೂ ಆಕೈತಿ, ಒಂದು ಕಡೆ ಇವಳು ನನ್ನನ್ನು ನೋಡಿದ್ಲಲ್ಲ, ಇವನು ನನ್ನ ನೋಡಿದ್ಲಲ್ಲ ಅಂತ ಖುಷಿನೂ ಆಕೈತಿ. ಆದರೆ ಅದಕ್ಕಿಂತ ಹೆಚ್ಚು ಆಕೆಗೆ ಆತ್ಮಜ್ಞಾನಿ ಆಕೈತಿ. ಆಕೆ ಹೋಗಿಬಿಡ್ತಾಳು. ಆಕೆ ಹೊಳ್ಳಿ ಬರೋದನೇ ಇಲ್ಲ. ನಾ ತಪಸ್ಸಲ್ಲಿ ಭಂಗ ಮಾಡಿದೆ ಅಂತ ತಿಳ್ಕೊಂಡು ಆಕೆ ಹೊಳ್ಳಿ ಬರೋದೇ ಇಲ್ಲ. ಇವು ಋಷಿ ಮುನಿ ಮತ್ತಷ್ಟು ತಪಸ್ಸು ಮಾಡೋಕೆ ಹಿಡಿತಾನೆ ರೀ. ಊಟ ಬಿಡ್ತಾನೆ, ನೀರು ಬಿಡ್ತಾನೆ, ಪೂರ ತಳ್ಳಗೆ ಸಣ್ಣ ಆಗಿಬಿಡ್ತಾನೆ ರೀ. ಆಮೇಲೆ ಇಂದ್ರ ಅಂತೂ ಒಳದು ಬಿಡ್ತಾನೋ, ತಳಗಿಳಿದು ಬರ್ತಾನೆ. ಇಂದ್ರ ಬಂದು ಕೇಳ್ತಾನೆ, ನಿನ್ನ ತಪಸ್ಸಿಗೆ ನಾನು ಫುಲ್ ಖುಷಿಯಾಗೀನಿ, ಏನು ಬೇಡು ಅಂತ. ನಿಂಗೆ ಸ್ವರ್ಗ ಬೇಕು ಅಂತ ಕೇಳ್ತಾನೆ. ಋಷಿ ಮುನಿ ಬ್ಯಾಡ್ ಅಂತಾರಿ. ನಿನಗೇನು ಮೋಕ್ಷ ಬೇಕಂತ ಕೇಳ್ತಾನೆ. ಋಷಿ ಮುನಿ ಬ್ಯಾಡ್ ಅಂತಾರಿ. ಮತ್ತು ಎದಕ್ಕೆ ಮಾಡಾಕತ್ತಿ ಇಟ್ಟು ತಪಸ್ಸು, ಇಟ್ಟು ಹಗಲು ರಾತ್ರಿ ಊಟ ನೀರು ಬಿಟ್ಟು ಎಲ್ಲ ತಪಸ್ಸು ಯಾಕೆ ಮಾಡತ್ತಿದ್ದ? ಆವಾಗ ಋಷಿ ಮುನಿ ಹೇಳ್ತಾನೋ, ಅವಳು ಎಲ್ಲದಾಳ, ಆ ಕಣ್ಣೆ ಎಲ್ಲದಾಳ ಅಂತ ಕೇಳ್ತಾನೆ. ನೋಡ್ರಿ ಎಷ್ಟು ಮಾಯಾ ಹೆಂಗೈತಂದ್ರೆ, ಇಷ್ಟು ಘೋರವಾದ ತಪಸ್ಸಿನಲ್ಲಿ ಕೂತ್ಕೊಂಡು ಒಂದು ಕ್ಷಣ ಬರೀ ದೃಷ್ಟಿ ಅವಳನ್ನು ನೋಡಿದಕ್ಕೆ ಮತ್ತೆ ತಪಸ್ಸು ಮಾಡ್ತಾನೋ. ಯಾಕಂದ್ರೆ ಆ ಕಣ್ಣೆಯನ್ನು ಪಡ್ಕೊಳ್ಳಿಕ್ಕೆ. ಅಂದರೆ ಮಾಯಾ ಅಷ್ಟು ಖತರ್ನಾಕೈತ್ರಿ.
ಕುಮಾರ ಹೇಗಿರ್ಬೇಕಂದ್ರೆ ಭಾಳ ಪವಿತ್ರ ಇರ್ಬೇಕು ರೀ, ಭಾಳ ಬ್ರಹ್ಮಚಾರಿ ಇರ್ತೇವೆ. ಮೊದಲೇ ಮಾತು, ಇವು ಕಣ್ಣು ಏನದಾವಲ್ರಿ ಕುಮಾರಗಳದು ಭಾಳ ಭಾಳ ಶುದ್ಧ ಇರ್ಬೇಕು. ಯಾಕಂದರೆ ಕನ್ಯರು ಬಾಬಾನ ಮನೆಗೆ ಬಂದುಬಿಡ್ತಾರೆ, ಕನ್ಯರದಂತೂ ಬಚಾವಾಕೈತಿ. ಕುಮಾರಗಳದ್ದು ಹಾಗಿರೋದಿಲ್ಲ. ಕುಮಾರಗಳು ನೀವು ಜಾಬ್ ಮಾಡ್ತಿರ್ತೀರಿ, ನೀವು ಆಫೀಸ್ನಾಗ ಇರ್ತೀರಿ, ಹೊರಗಡೆ ಇರ್ತೀರಿ, ಅಡ್ಡಾಡ್ಬೇಕಾಕೈತಿ, ಹೋಗ್ಬೇಕಾಕೈತಿ. ಸೊ ಈ ಕಣ್ಣು ಏನದಲ್ಲ ಭಾಳ ಶುದ್ಧ ಇರಬೇಕು. ಅದಕ್ಕೆ ಈ ಕಣ್ಣು ಯಾವಾಗೂ ಎರಡೂ ಕಣ್ಣ ತಳಗೆ ಬಾಕ್ಕೊಂಡು ನಡಿಬೇಕು. ಯಾರನ್ನೂ ನೋಡಬಾರ್ದು, ಯಾರನ್ನು ಕೂಡ ನೋಡ್ಲಿಕ್ಕೆ ಹೋಗಬಾರ್ದು. ಇದು ಈ ಕಣ್ಣು ಏನರ ಕ್ರಿಮಿನಲ್ ಐ ಆಯಿತು, ಸಿವಿಲ್ ಐ ಬದಲಿ ಕ್ರಿಮಿನಲ್ ಐ ಆಯ್ತಂದ್ರೆ ನಾವು ಕೆಟ್ಟು ಹೋಗ್ತೀವಿ. ಕುಮಾರಗಳು ಭಾಳ ಮೆಂಟಲಿ ಸ್ಟ್ರಾಂಗ್ ಇರ್ಬೇಕ್ರಿ. ಅಂದ್ರೆ ಕುಮಾರಗಳು ಒಂಚೂರು ಹೆಣ್ಮಕ್ಳು, ಅರ್ಥಾತ್ ಯಾರೋ ಕನ್ಯೆಯರು ಅಥವಾ ಕನ್ಯೆಯರು, ವಿಶೇಷವಾಗಿ ಕುಮಾರಗಳಿಗೆ ಅಟ್ರಾಕ್ಟ್ ಆಗೋದು ಯಾರಿಗೆ? ಕನ್ಯೆಯರು. ಕನ್ಯೆಯರು ಒಂಚೂರು ನಕ್ಕಿದ್ರು, ಒಂಚೂರು ಮಾತಾಡಿಸಿದ್ರು ಅಂದ್ರೆ ಕುಮಾರಗಳು ಬೇಗ ಬಿದ್ದು ಬಿಡ್ತಾರೆ. ಆದರೆ ನಾವು ಎಂದೂ ಬೀಳಬಾರ್ದು. ಈ ಕಣ್ಣುಗಳು ಹೇಗಿರಬೇಕಲ್ಲ, ಪೂರ ಕೆಳಗಡೆ ನೋಡಬೇಕು. ಎಲ್ಲರನ್ನೂ ನನ್ನ ಅಕ್ಕ, ನನ್ನ ತಂಗಿ ಅಂತ ಇದೇ ಭಾವನೆ ಇರಬೇಕು. ನಾ ಆತ್ಮ, ಬಾಬಾ ಇಲ್ಲಿವರೆಗೂ ಹೇಳ, ಅಕ್ಕ ತಂಗಿ ಅನ್ನೋ ಭಾವನೆನೇ ಬಿಡ್ರಿ, ಆತ್ಮ ಸಹೋದರ ಭಾವನೆ ಇಟ್ಕೊಂಡು ನಡೀರಿ ಅಂತ ಹೇಳ್ತಾನೆ ಬಾಬಾ. ಇಲ್ಲಿವರೆಗೂ ಬಾಬಾ ನಾ ಅಕ್ಕ ತಂಗಿ ಅನ್ಕೋತನು ಬೇರೆನೂ ಆಗ್ಬಿಡ್ತೈತೆ ಅಂತ ಬಾಬಾ ಹೇಳ್ತಾರೆ. ಆದರೆ ಯಾವ ಭಾವನೆ ಇಟ್ಕೊರಿ ಅಂತಾರೆ ಬಾಬಾರವರು? ಸಹೋದರ ಬಾಬಾ. ಸೊ ಕುಮಾರಗಳು ವಿಶೇಷವಾಗಿ, ಯಾಕಂದ್ರೆ ಕುಮಾರಗಳಂದ್ರೆ ರೀ, ಅವ್ರು ಫಿಸಿಕಲಿ ಸ್ಟ್ರಾಂಗ್ ಇರೋ ಕಾರಣದಿಂದ ಅವರಿಗೆ ಭಾಳ ಸೇವಾ ಹಚ್ತೈತ್ರಿ. ಸೇವಾಧಾರಿ ಭಾಳ ಇರ್ತಾರೆ ಕುಮಾರಗಳು. ಆ ಕಾರಣದಿಂದ ಅವರು ಬಾಬಾನ ಮನೆಗೆ ಭಾಳ ಸಮೀಪ ಇರ್ತಾರೆ. ಅಕ್ಕಂದಿರು ಪ್ರೀತಿನೂ ಭಾಳ ಗೆಲ್ತಾರೆ. ವಿಶೇಷವಾಗಿ ಅಕ್ಕಂದಿರೇ ಎಷ್ಟು ಕನ್ಯೆಯರು ಅಕ್ಕಂದಿರಿಗೆ ಸೇರ್ತಾರಲ್ಲ, ಅಷ್ಟೇ ಟೀಚರ್ಸ್ ಅಕ್ಕಂದಿರಿಗೂ ಕೂಡ ಕುಮಾರಗಳು ಭಾಳ ಸೇರ್ತಾರೆ. ಯಾಕಂದ್ರೆ ಪೂರ ಸೆಂಟ್ರದ ಫಿಸಿಕಲ್ ಸೇವಾ ಯಾರು ಮಾಡ್ತಿರ್ತಾರೆ? ಕುಮಾರಗಳು ಮಾಡ್ತಿರ್ತಾರೆ. ಸೊ ಆ ಕಾರಣದಿಂದ ಕುಮಾರಗಳು ಸೇವಾದಾರಿ ಇದ್ದರೂ ಕೂಡ ಯೋಗದಲ್ಲಿ ಭಾಳ ಶಕ್ತಿಶಾಲಿ ಇರಬೇಕು. ಯಾಕಂದ್ರೆ ಸೆಂಟ್ರಿಗೆ ಹತ್ತಿರ ಬರ್ತಾ ಯಾಕಂದ್ರೆ ಅಕ್ಕಂದಿರು ಇರ್ತಾರಂದಮೇಲೆ ಅಕ್ಕಂದಿರು ಇರ್ತಾರಂದಮೇಲೆ ಸೇವಾ ಮಾಡ್ತಿರ್ತೀರಿ ಅಂದಮೇಲೆ ಟೋಳಿ ತಿನ್ನಿಸ್ತಿರ್ತಾರೋ, ಜಾಸ್ತಿ ಕಾಳಜಿ ಮಾಡ್ತಿರ್ತಾರೋ. ಯಾಕಂದರೆ ಫಿಸಿಕಲ್ ಸೇವಾ, ಶಾರೀರಿಕ ಸೇವಾ ನೀವು ಮಾಡ್ತಾ ಇದ್ದೀರಿ ಅಂದರೆ ಸ್ವಲ್ಪ ಅಕ್ಕಂದಿರ ಹತ್ತಿರ ಇರ್ತೀರಿ. ಆದ್ರೆ ಭಾಳ ಹುಷಾರಾಗಿರ್ಬೇಕ್ರಿ. ಅಕ್ಕಂದಿರ ಜೊತೆನೂ ಇರಬೇಕಾದ್ರೆ ನನಗೆ ಅಕ್ಕಂದಿರ ಮೇಲೆ ಯಾವ ಭಾವನೆ ಐತಿ. ಈಗ ವಿಶೇಷವಾಗಿ ಸಣ್ಣ ಅಕ್ಕಂದಿರು ನಿಮ್ಮ ಏಜ್ದವರೇ ಇರ್ತಾರೋ. ಸೊ ನಿಮ್ಮ ಏಜ್ದವ್ರು ಇರುವುದು ಈ ಕುಮಾರ್ ಅದಾರು, ಸಣ್ಣ ಅಕ್ಕಂದಿರು ಅದಾರು. ಸೊ ಸಣ್ಣ ಅಕ್ಕಂದಿರು ಕುಮಾರರ ಏಜ್ ಸೇಮ್ ಇರೋ ಕಾರಣದಿಂದ ವಯಸ್ಸಲ್ರಿ ಮೇನ್ ಕಾಡೋದು, ವಯಸ್ಸು ಸೇಮ್ ಇರೋ ಕಾರಣದಿಂದ ಅವ್ರೇನ್ರ ಸ್ವಲ್ಪ ಟೋಳಿ ಹೆಚ್ಚು ತಿನ್ನಿಸೋದಾಗಲಿ, ಭಾಳ ಪ್ರೀತಿಯಿಂದ ಮಾತಾಡಿಸೋದಾಗಲಿ ಅಥವಾ ನಕ್ಕೋತ ಮಾತಾಡಿಸೋದಾಗಲಿ, ಹಿಂಗೇನ್ರ ಮಾಡಾಕತ್ತಿದ್ದಾಗ ನೀವೇನ್ರ ಅವ್ರ ಬಳಿಗೆ ಬಿದ್ರಿ. ಸೊ ನಿಮ್ಮಿಬ್ರದ್ದು ಶುರು ಆಯಿತು, ನಾವು ಬಾಬಾನ ಮನೆ ಬಿಟ್ಟು ಹೋದ್ವಿ, ಏನೋ ಕೆಟ್ಟ ಕೆಲಸ ಮಾಡಿದ್ವಿ, ಹೀಗೆಲ್ಲ ಆಯ್ತಂದ್ರೆ ಭಾಳ ಕೆಟ್ಟು ಹೋಗ್ತೈತಿ. ಅದಕ್ಕೆ ರೀ ಕುಮಾರಗಳು ಭಾಳ ವಿಶೇಷ ಇರೋ ಕಾರಣದಿಂದ ನೀವು ಒಂಚೂರು ಈ ಕಣ್ಣನ್ನು ಮೇಲೆ ನೋಡಬಾರ್ದು. ನಮ್ಮ ಜಗದೀಶ್ ಬಾಯ್ಜಿ, ನೀವೆಲ್ಲರಿಗೂ ಗೊತ್ತಿರೋ ಹಾಗೆ ಜಗದೀಶ್ ಬಾಯ್ಜಿ ಇದ್ದರು. ಅವ್ರು ಊಟಕ್ಕೆ ಬಂದ್ರೆ ಕಣ್ಣು ತಳಗೆ ಇರ್ತಿದ್ವು ಅಂತ್ರಿ, ಗಾಡಿ ನೋಡಿ ಊಟ ಮಾಡ್ತಿದ್ರಂತ್ರಿ. ಆ ರೀತಿ ನಮ್ಮದು ಕುಮಾರ್ ಜೀವನ ಆಗಬೇಕು. ನಕ್ಕರು ಕೂಡ ಕಣ್ಣು ತಳಗಿದ್ರನ್ನ ಸಾಕಲ್ರಿ. ಇವರು ನಕ್ಕಿದಾರೋ ಅಥವಾ ನನ್ನ ಜೊತೆ ಮಾತಾಡ್ತಾರೋ ಅಥವಾ ನನಗೆ ಟೋಳಿ ತಿನ್ನಿಸ್ತಾರೆ. ಟೋಳಿನೂ ಯಾಕೆ ತಿನ್ನಿಸ್ತಾರೋ? ನೀವು ಸೇವಾ ಮಾಡಿದ್ದೀರಿ ಅಂತ ಟೋಳಿ ತಿನ್ನಿಸ್ತಾರೆ ಹೊರತು ನೀವು ವಿಶೇಷ ನಿಮ್ಮ ಪ್ರೀತಿ ಐತಿ. ವಿಶೇಷ ಪ್ರೀತಿ ಅಂತ ಇರತೈತೆ. ಯಾಕಂದ್ರೆ ಕುಮಾರಗಳಂದ್ರೆ 700 ಸಮಾನ ರೀ ವಿದ್ಯಾರ್ಥಿಗಳು. ಮತ್ತು ಅಂದಮೇಲೆ ವಿಶೇಷವಾಗಿ ಪೂರ ಸೆಂಟ್ರದ್ದು ಎಲ್ಲ ಏನ್ರಿ ಪೂರ ಫಿಸಿಕಲ್ ಸೇವಾ ನೀವು ಮಾಡ್ತೀರ ಅಂದಮೇಲೆ ವಿಶೇಷ ಟೋಳಿ ತಿನ್ನಿಸೋದಾಗಲಿ, ವಿಶೇಷವಾಗಿ ನಿಮ್ಮ ಜೊತೆ ಎಲ್ಲ ಚರ್ಚೆ ಮಾಡೋದಾಗಲಿ, ವಿಶೇಷವಾಗಿ ನಿಮ್ಮ ಹಚ್ಕೋದಾಗಲಿ ಎಲ್ಲ ಮಾಡೇ ಮಾಡ್ತಾರೆ. ಆದರೆ
ನಾ ಅವ್ರನ್ನ ಯಾವ ದೃಷ್ಟಿಯಿಂದ ನೋಡ್ತಾ ಇದ್ದೀನಿ, ಅಕ್ಕಂದಿರನ್ನು ಯಾವ ದೃಷ್ಟಿಯಿಂದ ನೋಡ್ತಾ ಇದ್ದೀನಿ. ಒಂದು ದೇವಿ ಕಂಡಂಗೆ ನೋಡ್ಬೇಕ್ರಿ. ಅಕ್ಕಂದಿರಂತ ಯಾರಿ ದೇವಿ ಇದ್ದಾಗ. ಸೊ ದೇವಿ ನೋಡ್ತಾ ಇದ್ದೀನಿ, ದೇವಿ ಜೊತೆ ಮಾತಾಡಕತ್ತೀನಿ, ಇವ್ರು ನಮ್ಗೆ ಬಾಬಾ ಇವ್ರ ನಿಮಿತ್ತ ಇಟ್ಟಾನು. ಈ ರೀತಿ ಮಾತಾಡೋದ್ರಿಂದ ನಿಮ್ಗೆ ಎಂದಿಗೂ ಕೂಡ ಕೆಟ್ಟ ಭಾವನೆ ಆಗಲಿ, ಕೆಟ್ಟ ದೃಷ್ಟಿ ಆಗಲಿ ಬರೋದಿಲ್ಲ. ಒಬ್ಬರು ಅಣ್ಣೋರಿದ್ರಂತ್ರಿ, ಅವ್ರು ಹೇಳ್ತಿದ್ರಂತ, ಈ ಅಕ್ಕೋರು ಮುರಳಿ ಕ್ಲಾಸ್ ಮಾಡ್ರೆ ಸಾಕ್ರಿ, ನಮ್ಗೆ ಅವಾಗ ಅಟ್ಟ ಮುರಳಿ ಚಲೋ ಅನಿಸ್ತೈತೆ ಹೇಳ್ತಿದ್ರಂತ. ಬಾಬಾ ಇನ್ಕಿ ಮುರಳಿನ ಬಹುತ್ ಮೀಠಿ ಹೇ ಅಂತಿದ್ರು. ಅದಕ್ಕೆ ಬಾಬಾ ಅನ್ನೋರು, ಮುರಳಿ ಇನ್ಕಿ ಮೀಠಿ ಹೇ ಯಾ ಶಿವ ಬಾಬಾ ಕಿ ಮುರಳಿ ಮೀಠಿ ಹೇ. ಅಕ್ಕೋರ್ದು ಮುರಳಿ ಚಂದ ಐತೋ ಏನು ಬಾಬಾನ ಮುರಳಿ ಚಂದ ಐತೋ. ಅದೇ ರೀತಿ ನಮಗೂ ಕೂಡ ಯಾವಾಗಲೂ ಚೆಕ್ ಮಾಡ್ಕೋತ ಬರೀ ಕುಮಾರಗಳು. ನನಗೆ ಎಲ್ಲರ ಮೇಲೂ ಅದೇ ಭಾವನೆ ಇದೆ, ಎಲ್ಲರೂ ನಂಗೆ ಅಕ್ಕ, ಎಲ್ಲರೂ ನಂಗೆ ತಂಗಿ, ಎಲ್ಲರೂ ನನಗೆ ಸಹೋದರ ಅಂತ ಭಾವನೆ ಇದೆ, ಅಥವಾ ವಿಶೇಷವಾಗಿ ಈ ಅಕ್ಕೋರ ಮೇಲೆ ಭಾವನೆ ಇತ್ತು. ಸೊ ವಿಶೇಷವಾಗಿ ಇವ್ರ ಅಕ್ಕೋರ ಮೇಲೆ ಭಾವನೆ ಐತೆ ಅಂದರೆ ಅಲ್ಲಿ ಏನೋ ಗಡಬಡೆ ಇದೆ. ಸೊ ಅದನ್ನು ಡಿಟ್ಯಾಚ್ ಮಾಡ್ಕೊಂಡು ಕಣ್ಣನ್ನು ತಳಗೆ ಮಾಡೋದು. ಕಣ್ಣು ತಳಗೆ ಮಾಡಿ ಯಾರನ್ನು ನೋಡ್ರು ಸಹೋದರ ಭಾವನೆ ಅಂತ ನೋಡೋದ್ರಂದ್ರೆ ನೀವು ಏನಾಗ್ತೀರಿ, ಉಳ್ಕೋತೀರಿ. ಇಲ್ಲಾದ್ರೆ ನೀವು ಬೀಳ್ತೀರಿ, ಅವ್ರನ್ನೂ ಬೀಳಿಸ್ಕೋತೀರಿ, ಆಮೇಲೆ ಏನೋ ಕೆಟ್ಟ ಕೆಲಸ ಆಕೈತಿ. ಅದ್ರ ಬದಲಾಗಿ ಬಾಬಾ ನಮ್ಮ ಪವಿತ್ರತೆ ಬಗ್ಗೆ ಭಾಳ ಈ ಸಂಗಮ ಯುಗದಲ್ಲಲ್ರಿ, ಈ ಒಂದು ಲಾಸ್ಟ್ ಜನ್ಮದಲ್ಲಲ್ರಿ ನಾವು ಪವಿತ್ರತೆಯನ್ನು ಕಾಪಾಡ್ಕೋ. ಇದು ಒಂದು ಪವಿತ್ರತೆಯಿಂದ ನಮ್ಮ ಪ್ರಾಪ್ತಿ ಭಾಳ ಐತೆ. ಇದು ಒಂದು ಜೀವನದಲ್ಲಿ ನಾ ಪವಿತ್ರತೆಯನ್ನು ಜೀವನದಲ್ಲಿ ನಾ ಕೈಕೊಂಡೆ ಅಂದ್ರೆ ಸತ್ಯುಗದಲ್ಲಿ ಎಂಥ ಪದವಿ ನಮ್ಗೆ ಸಿಗಾಕತ್ತೈತ್ರಿ. ಎಲ್ಲರೂ ಹೇಳ್ತಾರೆ ಕುಮಾರ್ಗಳನ್ನ ನೋಡ್ರೆ ಯುಗಲ್ ಅನ್ನಂದಿರು. ಅದರ್ ಕುಮಾರ್ಗಳು ಏನಂತ, ನಿಂದೆ ಎಟ್ ಚಲೋಪ್ಪ, ಎಟ್ ಭಾರಿ ನೋಡು, ನಿರ್ಬಂಧ ನದಿ, ಯಾವ ಪತ್ನಿದ ಕಾಟಿಲ್ಲ, ಮಕ್ಳ ಕಾಟಿಲ್ಲ, ಯಾರ್ದು ಕಾಟಿಲ್ಲ. ಆದ್ರೆ ಅಲ್ಲೆಲ್ಲ ಬಿಡುಗಡೆಯಾಗಿ ಬಂದಿರ್ತೇವ್ರಿ. ಆದರೆ ಬಾಬನ ಮನೆಗೆ ಬಂದ ಮೇಲೆ ಇಲ್ಲಿ ಅದಕ್ಕೆ ಹೇಳ್ತಾರೆ ಏನಂತ, ಮಾಯಾ ಅವ್ರವ್ರ ರೂಪದಲ್ಲಿ ನೋಡಿ ಬರ್ತದಂತೆ. ಬಿಳಿ ಸಾರಿಯರು ನೋಡಿ ಬಿಳಿ ಡ್ರೆಸ್ಸನ್ನ ಬರ್ತೈತಂತೆ. ಹಂಗೆ ಕುಮಾರಗಳನ್ನ ನೋಡಿ ಕುಮಾರಿಗಳ ಆಕರ್ಷಣೆ ಆಗ್ತಿರ್ತಾರೆ. ಸೊ ಆ ಕಾರಣ ಯಾರೋ ಕಮ್ಜೋರಿ ಇರಲಿ, ಇವರೇ ಕಮ್ಜೋರಿ ಇರಲಿ, ಕರೆ ನಾ ಹೇಗಿರಬೇಕು, ಆದರ್ಶ ಕುಮಾರ ಇರಬೇಕು. ಸೊ ಆದರ್ಶ ಕುಮಾರ ಅಂದ್ರೆ ತಪಸ್ವಿ ಕುಮಾರ. ಕುಮಾರಗಳಿಗೆ ಎಷ್ಟೊಂದು ಸೇವಾ ಜವಾಬ್ದಾರಿ ಇದೆಯೋ ಅಷ್ಟೇ ಕುಮಾರಗಳು ಯೋಗನೂ ಮಾಡಬೇಕು. ಒಂದೂ ದಿನ ಕುಮಾರ ಜೀವನದಲ್ಲಿ ಮುರಳಿ ಮಿಸ್ ಮಾಡಬಾರ್ದು. ಯಾಕಂದ್ರೆ ಒಂದೊಂದು ಸೆಂಟರ್ನಾಗ ಹೆಂಗಿರ್ತೈತೆ ರೀ, ಒಂದೊಂದು ಸೆಂಟರ್ನಾಗ ನಾವ ಭಾರಿ ಅಂತೂ ಹಂಗೂ ಹೋಗ್ತಿರ್ತಾರೆ, ನಾವ ಭಾರಿ ಅದೇವಂತ. ಯಾಕಂದ್ರೆ ಕುಮಾರಗಳ ಬುದ್ಧಿ ಭಾಳ ಶಾಣೆ ಇರ್ತೈತಿ. ಆದರೆ ಈ ಸಂಗಮ ಯುಗನ್ಯಾಗ ಜ್ಞಾನದ ಕಲಶವನ್ನು ಬಾಬಾ ಯಾರ ತಲೆ ಮೇಲೆ ಇಟ್ಟಿದ್ದಾನ್ರಿ, ಅಕ್ಕಂದಿರ ತಲೆ ಮೇಲೆ ಇಟ್ಟಿದ್ದಾನೆ. ಅದಕ್ಕೆ ಕುಮಾರಗಳು, ನಾ ವಿಶೇಷವಾಗಿ ಒಂದೇ ಹೇಳಿಕ್ಕೆ ಇಷ್ಟಪಡ್ತೀನಿ, ಕುಮಾರಗಳು ಟೀಚರ್ಸ್ ಅಕ್ಕಂದಿರಿಗೆ ಭಾಳ ಗೌರವ ಕೊಡಬೇಕು, ಹೆಣ್ಮಕ್ಳಿಗೆ ಭಾಳ ಗೌರವ ಕೊಡಬೇಕು. ಆದರೆ ನಾವು ಕುಮಾರಗಳ ಬುದ್ಧಿ ಶಾಣೆ ಇರ್ತೈತ್ರಿ, ಮತ್ತು ಮೊದಲಿಂದನೂ ನಾವು ಆಡಳಿತ ಮಾಡಿದ ರೂಢಿನೇ ಇರ್ತೈತ್ರಿ. ಆದರೆ ಈ ಸಂಗಮ ಯುಗನಾಗ ಅಷ್ಟೇ ಅಲ್ರಿ, ಅಡ್ಮಿನಿಸ್ಟ್ರೇಷನ್ ಪವರ್ನ ಬಾಬಾ ಅಕ್ಕಂದಿರ ತಲೆಯಿಂದ ಕೊಟ್ಬಿಟ್ಟಾನು. ಅವಾಗ ಒಮ್ಮೆ ಅನಿಸ್ತದೆ, ಇವ್ರು ಏನ್ರಿ, ಒಮ್ಮೆ ಹಿಂಗೆ ಮಾತಾಡ್ತಿದ್ವಿ, ಇವ್ರು ಏನ್ರಿ ಅಕ್ಕೋರ, ಇವ್ರಿಗೆ ಏನು ತಿಳಿಯಂಗೆ ಇಲ್ರಿ, ನಾವು ಹಿಂಗೆ ಮಾಡಣ್ಣಾಕತ್ತೇವ್ರಿ, ಶಿವರಾತ್ರಿ ಹಿಂಗೆ ಮಾಡಣ್ಣಾತೇವ್ರಿ, ನಾವು ರಾಖಿ ಹಬ್ಬ ಹಿಂಗೆ ಮಾಡಣ್ಣಾತೇವ್ರಿ, ನಾವು ಅದನ್ನು ಹಂಗೆ ಮಾಡಣ್ಣಾತೇವ್ರಿ, ಇವ್ರಿಗಂತೂ ತಿಳಿಯಂಗೆ ಇಲ್ರಿ, ಮತ್ತು ನಮ್ಮದು ಹಂಗೆ ಮಾಡ್ತಾರೆ, ಹಿಂಗೆ ಮಾತಾಡ್ತಿರ್ತೇವೆ ನಾವು. ಕರೆ ಇರಲಿ, ಭಲೇ ನಿಮ್ಮ ಬುದ್ಧಿ ಶಾನ್ಯ ಇರ್ಬೋದು, ಅದರ ನಿಮಿತ್ತ ಮಾತ್ರ ಬಾಬಾ ಯಾರನ್ನ ಇಟ್ಟಾನ್ರಿ, ಅಕ್ಕಂದಿರನ್ನ ಇಟ್ಟಾನು. ಅಕ್ಕಂದಿರಿಗೆ ನಾವು ಭಾಳ ಭಾಳ ಬಹಳ ಗೌರವ ಕೊಡ್ಬೇಕ್ರಿ. ಮತ್ತು ಬಾಬನ ಮನೆಗೆ ಇದು ನಿಯಮ ಐತ್ರಿ, ಇದು ನಿಯಮ ಐತಿ. ಏನಂದ್ರೆ ಅಕ್ಕಂದಿರು ಏನು ಹೇಳ್ತಾರೆ ಕುಮಾರಗಳು ಕೇಳಬೇಕು, ಇದ ನಿಯಮ ಐತ್ರಿ. ಭಲೇ ನಿಮಗೆ ಹಿಂಗೆ ಅನ್ಸಾಕತ್ತೈತಂತ ಹೇಳ್ಬೋದು, ಕರ್ ಫೈನಲ್ ಡಿಸಿಷನ್ ನಿಮಿತ್ತ ಅಕ್ಕಂದಿರ ತಗೊಳ್ತಾರೆ. ಆವಾಗ ನೀವು ಎಂದೂ ಹಿಂಗೆ ಅನ್ಕೋಬಾರ್ದು, ಇಲ್ಲಿ ಏನು ನಮ್ದು ನಡೆಯಂಗೆ ಇಲ್ರಿ, ಇಲ್ಲಿ ಏನು ನಮ್ಗೆ ರೆಸ್ಪೆಕ್ಟೇ ಇಲ್ಲರಿ, ನಮ್ದೇನು ಗೌರವ ಇಲ್ಲರಿ ಅಂತ ಹಿಂಗೆ ಎಂದೂ ಅನ್ಕೋಕೆ ಹೋಗಬೇಡ್ರಿ. ಬಾಬಾ ಈ ಸಂಗಮಿಗಳನ್ನ ನಿಮಿತ್ತ ಇಟ್ಟಿರೋದನ್ನು ಅಕ್ಕಂದಿರ ಇಟ್ಟಾರೆ. ಸೊ ಪ್ಲೀಸ್ ಯಾರು ಕುಮಾರ ಅನ್ನೋದಿರಿ ಕ್ಲಾಸ್ ಕೇಳತ್ತೀರಿ, ನಿಮ್ಮಿತ್ತಿರೋ ಅಕ್ಕಂದಿರಿಗೆ ಭಾಳ ಗೌರವ ಕೊಡ್ರಿ. ಯಾಕಂದ್ರೆ ಬಾಬಾ ಚೂಸ್ ಮಾಡ್ಯಾರ. ಒಂದು ಎರಡನೇದು ಬ್ರಹ್ಮ ಬಾಬಾ ನೋಡ್ರಿ, ಸ್ವಯಂ ಬ್ರಹ್ಮ ಬಾಬಾ ತನ್ನ ಆಸ್ತಿಯನ್ನು ಅಕ್ಕಂದಿರಿಗೆ ಬರೆದು ಕೊಟ್ಟ. ಬ್ರಹ್ಮ ಬಾಬಾನ ಮೊಮ್ಮಗೆ ಗೌರವ ಕೊಡ್ತಿದ್ರು. ಮತ್ತು ನಾ ಯಾವ ಲೆಕ್ಕಕ್ಕದೇನು ಹೇಳ್ರಿ. ಸೊ ನಾನು ಕೂಡ ಕುಮಾರಾಗಿ
ನಿಮಿತ್ ಅಕ್ಕೋರು ಅಲ್ಲಿ ಹೋಗಿ ಬರ್ರಿ, ಹೋಗಿ ಬರೋದು, ಅಲ್ಲಿ ಕುಂಡ್ರೋದು, ಅಲ್ಲಿ ಮಲ್ಕೋರಿ, ಅಲ್ಲಿ ಮಲ್ಕೋದು, ಅಲ್ಲಿ ಹೋಗಿ ಸೇವಾ ಮಾಡಿರಿ, ಸೇವಾ ಮಾಡಿ, ಇಲ್ಲಿ ಟೆಂಟ್ ಹಾಕ್ರಿ, ಇಲ್ಲಿ ಹಾಕಿ, ಆ ಟೆಂಟ್ ತೆಗೀರಿ, ಟೆಂಟ್ ತೆಗೀರಿ. ನಮ್ಮ ತಲೆ ಯಾಕೆ ಓಡಿಸೋದ್ರಿ? ಹಿಂಗಲ್ಲ, ನೀವು ಅವ್ರು ಹೇಳ್ದಂಗೆ ಕೇಳ್ದಂಗೆ ನೀವೇನು ಶಾನ್ಯಾಗ ಕಡಿಮೆ ಆಗ್ತೀರಿ ಅಥವಾ ನಿಮ್ದು ಏನರ ಕಡಿಮೆ ಆಗ್ತೈತೇನೆ? ಇಲ್ಲ, ಮತ್ತಷ್ಟು ನೀವು ಹಾಜಿ ಆಗ್ತೀರಿ, ಅಕ್ಕಂದಿರ ಹೃದಯನ ಗೆಳ್ತೀರಿ. ಒಂದನೇದು ಅಕ್ಕಂದಿರನ್ನು ಕಣ್ ಮೇಲೆತ್ತಿ ನೋಡಂಗಿಲ್ಲ, ಕಣ್ ತಳಗಿಡ್ಕೋದು, ತಂಗಿ ಅಕ್ಕ ಅಂತ ಭಾವನೆ ಇಟ್ಕೋದು ಒಂದು. ಎರಡನೇದು ಯಾರ ಜೊತೆನೂ ಅಕ್ಕಂದಿರ ಜೊತೆನೂ ಅತಿಯಾಗಿ ಅಟ್ಯಾಚ್ಮೆಂಟು ಇರೋಂಗಿಲ್ಲ, ಡಿಸ್ಟೆನ್ಸ್ ಮೇಂಟೈನ್ ಮಾಡೋದು ವೆರಿ ಇಂಪಾರ್ಟೆಂಟ್. ನಾ ಇಲ್ಲೇ ಒಂದು ನಿಮ್ಗೆ ಎಕ್ಸಾಂಪಲ್ ಹೇಳ್ತೀನಿ ರೀ. ಇಲ್ಲೇ ಹುಬ್ಳಿಗೆ ಮೊನ್ನೆ ನಾವು ಟಿಬೇಟಿಯನ್ ಕಾಲನಿಗೆ ಹೋಗಿದ್ವಿ. ಅಲ್ಲಿ ಫುಲ್ ಎಲ್ಲ ಭಾಳ ಬ್ರಹ್ಮಚಾರಿಗಳೇ ಇದ್ರಿ. ಟಿಬೇಟಿಯನ್ ಕಾಲನಿಯಾಗ ಫುಲ್ ಡ್ರೆಸ್ ಹಾಕ್ಕೊಂಡು ನಮಗೇನೂ ತಿಳಿವಾತೈತ್ರಿ ಎಲ್ಲಿ ಹೋಗ್ಬೇಕಂತ. ಒಬ್ರು ಯಾರೋ ನನ್ನ ವಯಸ್ಸಿಗಿಂತನೂ ಸಣ್ಣವ್ರು ಇರ್ಬೋದು ಅಥವಾ ದೊಡ್ಡವ್ರು ಇರ್ಬೋದು, ನನ್ನ ವಯಸ್ಸದವ್ರೇ ಇದ್ರು. ಅವ್ರಿಗೆ ಹೋಗಿ ಮಾತಾಡ್ಸಿದ್ನಿ ರೀ, ನಾವು ಇಲ್ಲಿ ಎಲ್ಲಿ ಹೋಗ್ಬೇಕಂತ. ನಾ ಜಸ್ಟ್ ಅವ್ರ ಹತ್ತಿರ ಬಂದಿರಿ, ಅವ್ರು 3 ಫುಟ್ ಹಿಂದೆ ಸರದ್ರಿ. ನಾ ಬರೀ ಒಂಚೂರು ಅವ್ರ ಹತ್ತಿರ ಹೋಗಿ ಎಲ್ಲಿ ಹೋಗ್ಬೇಕ್ರಿ ಅಂತ, ಬರೀ ಇಷ್ಟು ಡಿಸ್ಟೆನ್ಸ್ ಇತ್ತು, ಆಲ್ರೆಡಿ ಡಿಸ್ಟೆನ್ಸ್ ಇತ್ತು, ಬರೀ ಅವ್ರು ಚೂರನ್ನ ಒಂದು ಈಟ್ ಮುಂದೆ ಹೋಗಿದ್ದಕ್ಕೆ ಎಲ್ಲಿ ಹೋಗ್ಬೇಕ್ರಿ ಅಂತ ಹೇಳ್ಕೊಳ್ಳೆ ಅವ್ರು 3 ಫುಟ್ ಮತ್ತು ಹಿಂದೆ ಜಿಗದ್ರಿ. ಅಂದರೆ ಅಷ್ಟು ಪವಿತ್ರತೆ ನಮ್ಮಲ್ಲೂ ಕೂಡ ಅಷ್ಟು ಪವಿತ್ರತೆ ಇರಬೇಕು. ಯಾರ ಜೊತೆ ನಕ್ಕೋತ ಮಾತಾಡೋದಾಗಲಿ, ವಾಟ್ಸಪ್ನಾಗ ಚಿಟ್ ಚಾಟ್ ಮಾಡೋದಾಗಲಿ, ರಾತ್ರಿಯಿಂದ ಜಾಬ್ದಿಂದ ಬಂದಮೇಲೆ ರಾತ್ರಿ ಒಂದು 1.5 ತಾಸು ಯಾರೋ ಒಂದು ಕನ್ಯೆ ಜೊತೆ ಮಾತಾಡೋದಾಗಲಿ, ಏನನ್ನೋದು ಯಾಕ್ರಿ ಅವ್ರು ಅಕ್ಕೋರ ಜೊತೆ ಯಾಕೆ ಮಾತಾಡತ್ತೀರಿ, ಯಾಕೆ ಕನ್ಯೆ ಜೊತೆ ಯಾಕೆ ಮಾತಾಡಕತ್ತೀರಿ, ಏನಿಲ್ಲರಿ ಅವ್ರಿಗೆ ಸ್ವಲ್ಪ ಸೆಂಟರ್ನಾಗ ವಿಘ್ನ ಬಂದೈತ್ರಿ, ಅದಕ್ಕೆ ಪರಿಹಾರ ಮಾಡಕ್ಕೆ ಮಾತಾಡತ್ತೇನೆ ರೀ. ಭಲೆ ಮಾತಾಡ್ರಿ, ಖರೆ ಅತಿಯಾಗಿ ಮಾತಾಡೋದು. ಬಾಬಾ ಅಂತೂ ಮುರಳ್ಯಾಗ ಹೇಳಿ ಒಂದು 3 ಮಾತು 4 ಮಾತು ಹೇಳಿಬಿಟ್ರೆ ಮುಗಿದು. ಅತಿಯಾಗಿ ಮಾತಾಡೋದು, ಅತಿಯಾಗಿ ಅಟ್ಯಾಚ್ಮೆಂಟ್ನಾಗ ಬರೋದು, ಅದು ಮುಂದೆ ಮಾಯೆ ಅನ್ನಿಸ್ತಿರ್ತೈತೆ ನಮ್ಗೆ ಏನು ಅಂತ ಭಾವನೆ ಇಲ್ಲ ಅಂತ ಹೇಳಿ. ಖರೆ ಒಮ್ಮೆ ಮಾಯಾ ಭಾಳ ಖತರ್ನಾಕ್ ಐತ್ರಿ. ಇವತ್ತಂತೂ ನೋಡ್ರಿ ಶಿವ ಬಾಬಾ 3-4 ದಿವಸ ಆಯ್ತು ಮುರಳಿಯೋ ಬರೀ ಇದನ್ನೇ ಹೇಳತ್ತರು, ಮಾಯೆ ಯಾರನ್ನೂ ಬಿಡಂಗಿಲ್ಲ, ಮಾಯೆ ಎಲ್ಲರಿಗೂ ಪರೀಕ್ಷೆ ತೊಗೋತೈತೆ ಅಂತ ಭಾಳ ಹೇಳಕತ್ತಾನೆ ರೀ. ಸೊ ಅದಕ್ಕೋಸ್ಕರ ನಿಮ್ಮನ್ನು ನೀವೇ ನೋಡ್ಕೋರಿ. ನನಗೆ ಯಾವ ದೃಷ್ಟಿಯಿಂದ ನಾನು ಮಾತಾಡತ್ತೀನಿ, ಯಾವ ಭಾವನೆಯಿಂದ ಆ ಕಣ್ಣೆ ಜೊತೆ ಅಥವಾ ಅಕ್ಕೋರ ಜೊತೆ ಮಾತಾಡತ್ತೀನಿ, ದೇವಿ ಅಂತ ನೋಡಿ ಮಾತಾಡತ್ತೀನಿ, ಇವ್ರು ನಮ್ಮ ಅಕ್ಕ ನಮ್ಮ ತಂಗಿ ಅಂತ ನೋಡಿ ಮಾತಾಡತ್ತೀನಿ, ಅಷ್ಟು ಗೌರವದಿಂದ ಮಾತಾಡತ್ತೀನಿ. ಈ ರೀತಿ ಚೆಕ್ ಮಾಡಿಕೊಂಡು ನೀವು ಏನು ಮಾಡ್ಕೋರಿ, ಚೇಂಜ್ ಮಾಡ್ಕೋರಿ. ಯಾಕಂದ್ರೆ ಇಲ್ಲಾಂದ್ರೆ ಮಾಯಾ ಏನೈತಿ ಖತರ್ನಾಕ್ ಐತಿ, ಎಲ್ಲರನ್ನೂ ತಿಂದು ಹಾಕೈತಿ. ಬಾಬಾ ಮುರಳ್ಯಾಗೂ ಹೇಳ್ತಾನೆ, ಮಹಾರತಿನೂ ಬಿಡಂಗಿಲ್ಲ, ನುಂಗಿ ಹಾಕಿಬಿಡ್ತೈತಿ ಅಂತ ಹೇಳ್ತಾನೆ. ಸೊ ಕುಮಾರ್ಗಳು ಭಾಳ ವಿಶೇಷವಾಗಿ ನಿಮ್ಮ ಪವಿತ್ರತೆನ ನೀವು ಉಳಿಸ್ಕೋಬೇಕು. ಯಾಕಂದ್ರೆ ಮೇಯ್ನಾಗಿ ನೀವು ಹೊರಗಿರ್ತೀರಿ. ಹೊರಗಿರೋ ಕಾರಣದಿಂದ ಕೂಡ ಕುಮಾರ ಅದಾರಲ್ಲ ಅಂತ ಹೇಳ್ಕೊಂಡು ಅವರು ಕೂಡ ಒಂಥರ ಬೇರೆ ರೀತಿ ವ್ಯವಹಾರ ಮಾಡೋದಾಗಲಿ ಅಥವಾ ನಿಮ್ಮನ್ನು ತಮ್ಮ ವಶದಲ್ಲಿ ಇಟ್ಕೋಬೇಕಾಗುವಂಥದ್ದು ಆಗಲಿ. ಸೊ ಇವೆಲ್ಲ ಇರ್ತಾವೆ. ಆ ಕಾರಣದಿಂದ ನಿಮಗೆ ನೀವು ಭಾಳ ರಕ್ಷಣೆ ಮಾಡ್ಕೋಬೇಕು. ಬ್ಯಾಚ್ ಹಾಕ್ಕೊಂಡು ಹೋಗೋದು ಬರೀ, ಡ್ರೆಸ್ ಹಾಕ್ಕೊಂಡು ಹೋಗೋದು ಬರೀ, ಇದರಿಂದ ನಿಮ್ಮ ರಕ್ಷಣೆ ಆಕೈತಿ. ಇಲ್ಲಾಂದರೆ ಮಾಯಾ ಮಾತ್ರ ಐತ್ರಿ, ಹೊರಗೆ ಕೂತೈತಿ, ಅದನ್ನು ನಿಮ್ಮನ್ನಂತೂ ನುಂಗ್ ಹಾಕ್ಲಿಕ್ಕಂತ ಕೂತಿದ್ದೀರಿ. ಮತ್ತು ಕುಮಾರ್ಗಳು ನಿರಾಧಾರ ಇರ್ಬೇಕ್ರಿ. ನಿರಾಧಾರ ಅಂತ ಅರ್ಥ ಮನೆಯಾಗೂ ಕೂಡ ಏನು ಅವ ಅಪ್ಪ ಏನು ಹೇಳ್ತಿರ್ತಾರೆ, ಮದ್ವೆ ಆಗೋ, ನೀನು ಯಾರು ನೋಡ್ಕೊಳ್ಳೋರು, ನಿಂಗೆ ಊಟಕ್ಕೆ ಯಾರು ಹಾಕೋರು, ಕಣ್ಣೇದು ಹಂಗೆ ಬರಂಗಿಲ್ಲ ರೀ. ವಿಶೇಷವಾಗಿ ಕಣ್ಣೆಗಂತೂ ಅಡುಗೆ ಬರ್ತಿರ್ತೈತ್ರಿ, ಕುಮಾರ್ಗಳಿಗೆ ಅಡುಗೆ ಬರಂಗಿಲ್ಲ ರೀ. ಅದಕ್ಕೆ ಏನು ಹೇಳ್ತಿರ್ತಾರೆ, ಅವ ಅಪ್ಪ ಹೇಳ್ತಿರ್ತಾರೆ, ಮದುವೆ ಆಗೋ, ನೀನು ಯಾರು ನೋಡೋರು, ನೆಗಡಿ ಬಂದಾಗ ನೀನು ಯಾರು ನೋಡೋರು, ಜ್ವರ ಬಂದರೆ ನಿನ್ಗೆ ಯಾರು ನೋಡೋರು, ನಿನಗೆ ಅಡುಗೆ ಯಾರು ಮಾಡ್ಕೊಡೋರು ನೋಡಂತ ಹೇಳಿ ಏನು ಮಾಡ್ತಿರ್ತಾರೆ, ಮನ್ಯಾಗಿನ ಮಂದಿ ಅಂಜಿಸ್ತಿರ್ತದೆ. ನಾವು ಸತ್ತ ಮೇಲೆ ಯಾರಪ್ಪ ನಿನಗೆ ಈಗಂತ ಅವು ಹೇಳ್ತಿರ್ತಾವೆ. ನಾ ಅಂತ ಈಗ ಅಡುಗೆ ಮಾಡಾಕತ್ತೀನಿ, ಈಗ ಅಡುಗೆ ಮುಗಿದ ಮೇಲೆ ನಿನಗೆ ನಾ ಶರೀರ ಬಿಟ್ಟ ಮೇಲೆ ನಿನಗೆ ಯಾರು ಊಟಕ್ಕೆ ಹಾಕೋರು ಅಂತ ಹೇಳ್ತಿರ್ತಾರೆ. ಸ್ವಲ್ಪ ಅಂಜಿಗೆ ಹಾಕ್ತಿರ್ತಾರೆ. ಆದರೂ ನಾವು ಏನರ ಸ್ವಲ್ಪ ಕುಮಾರ್ಗಳು ಸಾಫ್ಟ್ ನೇಚರ್ದವ್ರು ಇದ್ದರೆ ಅಂದ್ರೆ ಮಮ್ಮಿ ಅಥವಾ ಪಪ್ಪನ ಮಾತು ಕೇಳಿ ನಾವು ವಶ ಆಗಿಬಿಡ್ತೇವೆ. ಈಗ ಯೂಶ್ವಲಿ ನಾವು ಭಾಳ ಜನರು ನೋಡೀನಿ, ಯಾರು ಕುಮಾರ್ಗಳು ಬಾಬಾನ ಮಕ್ಕಳಾಗಿದ್ರು ಅವ್ರು ಯಾರು ಮದುವೆ ಆಗ್ತಾರಲ್ಲ ಅವ್ರದ್ದು ಎಂದೂ ಲೈಫ್ ಸೆಟಲ್ ಆಗೇ ಇಲ್ಲರಿ, ಚಲೋ ಆಗೇ ಇಲ್ಲರಿ. ಅವ್ರು ಬಾಬಾನ ಮನೆಗೆ ಬಂದಾರೆ ಅಥವಾ ಕಣ್ಣೇರ ಜೊತೆ ಅವ್ರದ್ದು ಯಾರು ಅವ್ರ ಜೊತೆ ಮದುವೆ ಆಗ್ಯಾರಲ್ರಿ ಅವ್ರ ಜೊತೆ ಡೈವರ್ಸ್ರೇ ಆಗೈತ್ರಿ ಅಥವಾ ಅವ್ರ ಶರೀರ ಬಿಟ್ಟಾರೆ. ಹಿಂಗೆ ಭಾಳ ಕೇಸ್ ಆಗ್ಯಾವ್ರಿ.
ಅದಕ್ಕಂದ್ಮೇಲೆ ಇದು ಒಂದೇ ಜನ್ಮಲ್ಲ, ಇದು ಒಂದೇ ಜನ್ಮ ಪವಿತ್ರತೆಲೆ ಹೆಂಗ್ರೆ ಮಾಡಿ ನಿಮ್ಮ ತಂದೆ ತಾಯಿನ ನೀವು ಕನ್ಸೋಲ್ ಮಾಡ್ಕೋಬೇಕು. ಒಬ್ರು ಅಣ್ಣೋರು ಇದ್ರಿ, ಪುಣಾದಲ್ಲಿ ಇರ್ತಾರೆ ಒಬ್ರು ಅಣ್ಣೋರು. ಅವ್ರ ತಾಯಿ ಹೇಳ್ತಿದ್ರು ಮದುವೆ ಆಗ ಅವ್ರಂದ್ರೆ ಈ ಡಿಗ್ರಿ ಓದ್ಮೇಲೆ ಮದುವೆ ಆಗ್ತೀನಿ, ಆಮೇಲೆ ಡಿಗ್ರಿ ಮುಗೀತ್ರಿ, ಈ ಡಿಗ್ರಿ ಓದ್ತೀನಿ ಆಮೇಲೆ ಮದುವೆ ಆಗ್ತೀನಿ. ಆಮೇಲೆ ಏನಂತಾರೆ, ಆಮೇಲೆ ಈಗ್ರಿ 2 ಡಿಗ್ರಿ ಅದು ಏನರ ಮದುವೆ ಇಲ್ಲ ಜಾಬ್ ಮಾಡ್ತೀನಿ ಆಮೇಲೆ. ಹಿಂಗೆ ಮಾಡ್ಕೋತ ವಯಸ್ಸು 30, 35, 40 ದಾಟಿ ಬಿಡ್ತೈತೆ. ಸೊ 30, 35, 40 ವಯಸ್ಸು ದಾಟಿದ್ಮೇಲೆ ಏನು ಮದುವೆ ಆಗ್ತೀರಿ? ಅವಾಗಂತೂ ವಯಸ್ಸು ಮುಗಿದು ಹೋಗ್ಬಿಟ್ಟಿರ್ತೈತೆ. ಈ ರೀತಿ ನಮಗೆ ನಾವು ಹೆಂಗ್ರೆ ಮಾಡಿಕೊಂಡು ಬಚಾವ್ ಮಾಡಿಕೊಂಡು ತಂದೆ ತಾಯಿ ಹಿಂಗೂ ಭಾಳ ಜನ ಅದ ರೀ. ಒಬ್ಬರು ಅನ್ನೋರು ಯಾರೀ ವಿಶ್ವ ರತನ್ ದಾತ, ಅವರು ಕೂಡ ಈ ರೀತಿನ ತಂದೆ ತಾಯಿ ಹೇಳಿದ್ರು ಮದುವೆ ಆಗಂತ ಆಗಂಗಿಲ್ಲ ಅಂತ ಹೇಳಿದ್ರು. ಅವ್ರು ಹೇಳಿದ್ರು ನೋಡಿ ಮತ್ತೆ ನೀ ಮನೆ ಬಿಟ್ಟು ಹೊರಗೆ ಹೋಗ್ಬೇಕಂತ ಹೋದರು. ಅವರು ಜಾಬ್ ಮಾಡ್ಕೋತೇ ಇದ್ದರು. ಒಬ್ಬರ ಮನೆ ಹಿಂಗೂ ಆಗೈತ್ರಿ, ನಂಗೆ ನೆನಪಿಲ್ಲ ಯಾರ ಮನೆಗೂ, ಅವರು ಕೂಡ ಆದಿರತ್ನ ರೀ. ಅವ್ರು ಹೇಳಿದ್ರಂತ ಈಗ ನೋಡಿ ನಾ ಇಲ್ಲೇ ಸಾಯ್ತೇನೆ ನೋಡು ವಿಷ ಕುಡಿದಂತಂದ್ರೆ. ಅದಕ್ಕೆ ಅವ್ರ ತಂದೆ ಅವರ ಯಾರು ಅನ್ನೋರು ಕುಮಾರಿದ್ರು, ಅವ್ರು ಹೇಳಿದ್ರು ಕುಡಿ, ಈಗ ನಿಮ್ಮ ದಾಟೆ ಹೋಗ್ತೀನಿ ಅಂತಂದ್ರೆ, ಕುಡಿ ಈಗ ನಾನು ನಿಮ್ಮ ದಾಟೆ ಹೋಗ್ತೀನಿ ಅಂತ ಹೇಳಿದ್ರು. ಒಬ್ಬರ ಮನ್ಯಾಗೂ ಹಂಗದ, ಆ ಶವಕ್ಕೆ ಮಣ್ಣು ಕೊಟ್ಟ ಹೋಗ್ತೀನಿ ಅಂತ. ಈ ರೀತಿ ನಾವು ಗಟ್ಟಿರ್ಬೇಕ್ರಿ. ಹೆಂಗೆ ಭೀಷ್ಮ ಪಿತಾಮಹ ಇದ್ದರು, ಬ್ರಹ್ಮಚರ್ಯವನ್ನು ಬಿಟ್ಟುಕೊಡ್ಲಿಲ್ಲ, ಆ ರೀತಿ ಕುಮಾರಗಳು ಭೀಷ್ಮ ಪಿತಾಮಹ ಅಂತೆ ಪವಿತ್ರತೆಯನ್ನು ಕಾಪಾಡ್ಕೋಬೇಕು. ಒಂದು ಕುಮಾರಗಳು ಗಟ್ಟಿ ಮನಸ್ಸು ಮಾಡಿದ್ರೆ ನೀವೆಲ್ಲರನ್ನೂ ಉಳಿಸ್ತೀರಿ, ಮನೆ ಮಂದಿನೂ ಕೂಡ ಜ್ಞಾನಕ್ಕೆ ಕರ್ಕೊಂಬರ್ತೀರಿ. ಮತ್ತು ನೀವು ಅನೇಕರ ಎಲ್ಲರೂ ಒಂದು ರೀತಿಯಿಂದ ಎಲ್ಲರನ್ನೂ ನೀವು ಉಳಿಸ್ತೀರಿ, ಎಲ್ಲರೂ ಮನಸ್ಸನ್ನು ಗೆಳ್ತೀರಿ. ಮತ್ತು ಟೀಚರ್ಸ್ ಅಕ್ಕಂದಿರಿಗೂ ಕೂಡ ಎಂದಿಗೂ ಕೂಡ ಹೊಳ್ಳು ಮಾತಾಡಬಾರ್ದು, ಅವ್ರ ಬಗ್ಗೆ ಚರ್ಚೆ ಮಾಡಬಾರ್ದು ಟೀಚರ್ಸ್ ಅಕ್ಕಂದಿರ ಬಗ್ಗೆ. ಯಾಕಂದರೆ ಕುಮಾರಗಳ ವಿಶೇಷವಾಗಿ ಕುಮಾರಿಗಳು ಟೀಚರ್ಸ್ ಅಕ್ಕಂದಿರು ಭಾಳ ಹತ್ತಿರ ಇರ್ತೀರಿ. ಸೊ ನೀವು ಭಾಳ ಹತ್ತಿರ ಇರೋ ಕಾರಣದಿಂದ ನಿಮಗೆ ಟೀಚರ್ಸ್ ಅಕ್ಕಂದಿರ ಬಗ್ಗೆ ಎಲ್ಲ ಗೊತ್ತಿರ್ತದೆ. ಒಂದು ಬ್ಯಾಂಕ್ ಬ್ಯಾಲೆನ್ಸ್ ಆಯಿತು, ಒಂದು ಸೆಂಟ್ರದ್ದು ಎಲ್ಲ ಅಕೌಂಟ್ ಆಯಿತು, ಒಂದು ಸೆಂಟ್ರದ್ದೆಲ್ಲ ಸಾಮಾನುಗಳು ಎಲ್ಲಿರ್ತಾವಾಯಿತು, ಎಲ್ಲನೂ ನಿಮ್ಗೆ ಗೊತ್ತಿರ್ತೈತಿ. ಸೊ ಎಲ್ಲನೂ ಗೊತ್ತಿರೋ ಕಾರಣದಿಂದ ನೀವು ಅಕ್ಕಂದಿರನ ಭರವಸೆಯನ್ನು ಗೆಲ್ಲಬೇಕು ಹೊರತು ಎಲ್ಲ ಗೊತ್ತಾದಮೇಲೆ ಟೀಚರ್ಸ್ ಅಕ್ಕಂದಿರಿಗೆ ಹೊಳ್ಳು ಮಾತಾಡಬಾರ್ದು. ಅಥವಾ ರಾತ್ರಿ ಕೂತು ನೀವು ಕುಮಾರಗಳು ಫೋನ್ ಹಚ್ಚಿ ಟೀಚರ್ಸ್ ಅಕ್ಕಂದಿರ ಬಗ್ಗೆ ಮಾತಾಡಬಾರ್ದು. ಯಾಕಂದರೆ ಎಲ್ಲದಕ್ಕೂ ಒಂದು ಏನು ತೊಗೊಂಬರ್ರಿ ಅಂದ್ರೆ ಬಾಬಾನ ತೊಗೊಂಬರ್ರಿ. ಬಾಬಾ ನಿಮ್ಮೆ ತಿಟ್ಟನಂದ್ರೆ ಮುಗಿದು ಹೋಯ್ತು. ನಾವು ಯಾರ್ರೀ ಬಾಬಾಗೇನು ತಿಳಿಯಂಗಿಲ್ರಿ, ಬಾಬಾ ನಮ್ಗಿಂತ ಶಾನೆ ಅದಾನೇನ್ರಿ? ಇಲ್ಲ. ಬಾಬಾ ನಮ್ಗಿಂತ ಶಾನೆ ಅದಾನ್ ಬಿಡ್ರಿ, ನಾವೇನು ಬಾಬಾಗಿಂತ ಶಾನೆ ಅದೇವೇನ್ರಿ? ಇಲ್ಲ. ಅಂದಮೇಲೆ ಬಾಬಾ ಗೊತ್ತೈತಿ, ಡ್ರಾಮಾ ಗೊತ್ತೈತಿ, ಯಾರನ್ನ ಎಲ್ಲಿಡಬೇಕು, ಯಾರು ನಿಮಿತ್ ಮಾಡಬೇಕು ಎಲ್ಲ ಬಾಬಾ ಗೊತ್ತೈತಿ. ಸೊ ನಾನು ಇದ್ರೋ ಹೋಗ್ಬಾರ್ದ್ರಿ. ಹಾಜಿ ಯಾಕೆ ಬುದ್ಧಿ ಓಡಿಸೋದ್ರಿ? ಬಾಬಾನೇ ಹೇಳ್ತಾನೆ ಬುದ್ಧಿ ಓಡ್ಸೋಕೆ ಹೋಗ್ಬೇಡ್ರಿ ಅಂತ. ನಾವು ಟೀಚರ್ಸ್ ಅಕ್ಕಂದಿರಿಗೆ ಏನಾಗಬೇಕ್ರಿ? ಹ್ಯಾಂಡ್ಸ್ ಆಗಬೇಕ್ರಿ, ರೈಟ್ ಹ್ಯಾಂಡ್ಸ್ ಆಗ್ಬೇಕು ಹೊರತು ಹೆಡ್ ಆಗಬಾರ್ದ್ರಿ. ಹೆಡ್ ಟೀಚರ್ಸ್ ಅಕ್ಕಂದಿರನ್ನ ಇಟ್ಬಿಡ್ರಿ, ಹ್ಯಾಂಡ್ಸ್ ಮಾತ್ರ ರೈಟ್ ಹ್ಯಾಂಡ್ಸ್ ನಾವು ಆಗೋಣ್ರಿ. ಅದ್ರ ನಾವೇನು ಮಾಡ್ತೇವೆ, ನಾವು ಹೆಡ್ ಆಗಿ ಹೋಗ್ಬೇಕು. ಬುದ್ಧಿ ಭಾಳ ಶಾನೆ ಇರ್ತೈತೆ ರೀ ಕುಮಾರ್ಗಳು, ಅದಕ್ಕೆ ಗಣಪತಿ ರೀ, ಅದಕ್ಕೆ ಹನುಮಂತ ರೀ, ಬುದ್ಧಿ ಭಾಳ ಶಾನೆ ಇರ್ತೈತೆ ರೀ. ಅದಕ್ಕೆ ನಾವು ಹೆಡ್ ಆಗಿ ಹೋಗ್ತೀವಿ ರೀ. ಅಲ್ಲಿ ಏನಾಗ್ಬಿಡ್ತೈತೆ, ಅನೇಕ ಸೆಂಟ್ರ್ಗಳಲ್ಲಿ ಜಗಳ ಶುರು ಆಗ್ತೈತಿ. ಅನೇಕ ಸೆಂಟ್ರ್ಗಳಿಗೆ ಹಿಂಗೂ ಆಗಿದ್ದಾವೆ ರೀ. ಆ ಕುಮಾರ್ ಹನ್ನೊಂದರ ಸಂಬಂಧನ ಅವ್ರ ಸಂಬಂಧನ ಏನ್ರಿ ಟೀಚರ್ ಹಾಕೋರು ಚೇಂಜ್ ಆಗಬೇಕಾತು, ಹೀಗೆಲ್ಲ ಭಾಳ ಕೇಳುವಂಥ ಸಿಗ್ತೈತೆ. ಅದಕ್ಕೋಸ್ಕರ ನಿಮಗೆ ನೀವೇ ನೋಡ್ಕೋರಿ, ಯಾಕಾದರೂ ಹೋಗೋದು. ನನ್ನ ಬಾಬಾ ಏನು ಹಾಜಿ ಏನು ಹೇಳ್ತಾರೆ ಅದನ್ನ ಮಾಡೋದು. ಒಮ್ಮೊಮ್ಮೆ ಹಿಂಗೂ ಇರ್ತೈತಿ. ಹೆಂಗೆ ಇರ್ತೈತೆ ಟೀಚರ್ಸ್ ಅಕ್ಕಂದ್ರೆ ನಮ್ಮನ್ನ ಮುಂದೆ ಇಡಂಗಿಲ್ಲ ರೀ, ನಮ್ಮನ್ನ ಕೇಳಂಗಿಲ್ಲ ರೀ, ನಮ್ಗೆ ಮಾತಾಡ್ಸಂಗಿಲ್ಲ ರೀ, ಅಥವಾ ನಮ್ಗೆ ರೆಸ್ಪೆಕ್ಟ್ ಕೊಡಂಗಿಲ್ಲ, ನಾವಿಟ್ಟು ಸೇವೆ ಮಾಡ್ತೀವಂತ ಒಂದೊಂದು ಕಡೆ ಹಿಂಗೂ ಇರ್ತೈತಿ. ಅದರಿಂದನೂ ನಾವು ಡಿಟ್ಯಾಚ್ ಆಗ್ಬೇಕು. ಕೇಳಿ ಬಿಡಲಿ ಅಂತ ನಾವು ಮಾಡತ್ತೀವೇನ್ರಿ, ನಮಗೆ ಹೆಸರು ಮಾನ ಶಾನ ಸಿಗ್ಲಿ ಅಂತ ಮಾಡತ್ತೀವೇನ್ರಿ, ನಮ್ಮ ಜಮಕಾತ ಎಲ್ಲ ಆಗತ್ತೈತೆ ರೀ, ಬಾಬಾನಿಗೆ ಆಗತ್ತೈತಿ. ಪ್ರೀತಿಯಿಂದ ಮಾಡ್ಕೋತ ಹೋಗ್ರಿ, ಏನು ನೋಡ್ಲಾರ್ದ ಮಾಡ್ಕೋತ ಹೋಗ್ರಿ. ಬಾಬಾ ಒಂದಿನ ಚಾನ್ಸ್ ಕೊಡ್ತಾನೋ. ಇಚ್ಛಾಪಟ್ಟು ಮಾಡಿದ್ರಿ ಸಿಗಂಗಿಲ್ಲ, ಇಚ್ಛಾ ಪಡೋಕೆ ಹೋಗ್ಬೇಡ್ರಿ. ನಂಗೆ ಅದು ಸಿಗಲಿ, ನನಗೆ ಅದು ಆಗಲಿ, ನನಗೆ ಮಾಡಲಿ ಅಂಥೇಳಿ. ಅಕ್ಕೋರು ನನಗೆ ಊಟಕ್ಕೆ ಕೊಡಲಿ, ಅಕ್ಕೋರು ನನಗೆ ವಿಶೇಷ ಟೋಳಿ ಕೊಡಲಿ, ಇಲ್ಲ, ಫುಲ್ ನಿಸ್ವಾರ್ಥಾಗಿ ಮಾಡಿರಿ. ನಿಮ್ಮದು ಮೊದಲೇ ಮತ್ತು ನಿರಾಧಾರ ಆಗ್ರಿ. ನಿಮ್ಮ ಸ್ವಂತ ಅಡುಗೆ ನೀವು ಮಾಡ್ಕೋಕೆ ಬರ್ಬೇಕ್ರಿ. ಒಬ್ರು ಅಣ್ಣೋರು ಇದ್ರಿ, ಅವರು
ಸ್ಕೂಲ್ನಾಗ ಜಾಬ್ ಮಾಡ್ತಿದ್ರಿ, ಈ ಕಡೆ ಅಡುಗೆನೂ ಮಾಡ್ಕೊಂಡು ಹೋಗಿದ್ರಿ. ಮುಂಜೆ ಇಟ್ಟ ರೂಮ್ ಇತ್ತಂತ್ರಿ, ಸ್ವಲ್ಪ ರೂಮ್ ಇತ್ತಂತ್ರಿ. ಅಲ್ಲೇ ಬೋಗಾನು ಹಚ್ಚೋದು, ಅಮೃತ ವೇಳು ಅಲ್ಲೇ ಮಾಡೋದು, ಅಡುಗೆನೂ ಮಾಡ್ಕೋದು, ಮತ್ತು ಜಾಬಿಗೆ ಹೋಗೋದು. ಟೀಚರ್ ಇದ್ರಿ ಅವ್ರು. ಹಿಂಗೂ ಭಾಳ ಜನ ಕುಮಾರ್ಗಳು ರೀ. ನಮ್ಮಲ್ಲೂ ಕೂಡ ಸಾಬೂನವ್ರು ಅದಾರಿ, ಅನೇಕ ಸೆಂಟರ್ಗಳು ಅದಾರಿ. ಅವರು ಕೂಡ ಸಾಬೂನವ್ರು ಮುಂಜೆ ತಾವ ಅಡುಗೆ ಮಾಡ್ಕೋತಾರೆ, ರಾತ್ರಿನೂ ಅಡುಗೆ ತಾವ ಮಾಡ್ಕೋತಾರೆ. ಇಲ್ಲಿ ಒಂದು ಹೊತ್ತು ಅಟ್ಟ ಇಲ್ಲಿ ಊಟ ಮಾಡ್ತಾರೆ. ಎಲ್ಲ ಅಡುಗೆ ಬರ್ತೈತೆ ರೀ ಅವ್ರು. ಮತ್ತು ನಮ್ಗಿಂತ ಚಂದ ಅಡುಗೆ ಮಾಡ್ತಾರೆ. ಈ ರೀತಿ ಕುಮಾರಗಳು ನಿಮ್ಮ ಅಡುಗೆಯನ್ನು, ನಿಮ್ಮ ಕಲೆಯನ್ನು ಮಾಡ್ಕೊಳ್ಳಿಕ್ಕೆ ನೀವು ತಯಾರಾಗಬೇಕ್ರಿ. ಎಲ್ಲ ಬರ್ಬೇಕ್ರಿ ಕುಮಾರಗಳಿಗೆ. ಕುಮಾರ ಕೇವಲ ನಾರಾಯಣ ಅಷ್ಟೇ ಆಗೋದಿಲ್ಲ, ಕುಮಾರಗಳು ಸತ್ಯಯುಗದಲ್ಲಿ ಲಕ್ಷ್ಮಿನೂ ಆಗೋರದೇವ್ರಿ ನಾವು. ಸೊ ಸತ್ಯಯುಗದಲ್ಲಿ ನಾವು ಲಕ್ಷ್ಮಿ ಆಗೋರದೇವ್ರಿ ಅಂದ್ರೆ ನಮಗೆ ಎಲ್ಲ ಬರ್ಬೇಕ್ರಿ. ಭೋಗ ಮಾಡೋಕ್ಕೂ ಬರಬೇಕು, ಅಡುಗೆ ಮಾಡೋಕ್ಕೂ ಬರಬೇಕು, ಎಲ್ಲ ಮಾಡೋಕ್ಕೆ ಬರಬೇಕು. ಏನು ರೀ ಟೀಚರ್ ಹಾಕ್ಕೊಂಡು ನಮಗೆ ಊಟನ ಕೊಡಂಗಿಲ್ಲ ರೀ, ಏನು ರೀ ಟೀಚರ್ ಹಾಕ್ಕೊಂಡು ನಮಗೆ ಟೋಲಿನ ಕೊಡಂಗಿಲ್ಲ ಎಂದು ಅನ್ಬಾರ್ದು. ನಿರಾಧಾರ. ಅಲ್ಲಿ ನಾವು ಮದುವೆ ಆಗಬಾರ್ದು, ನಾವು ಪವಿತ್ರ ಇರಬೇಕು, ಬಾಬಾನ ಸಲುವಾಗಿ ಒಂದು ಜೀವನ ನಾವು ಪವಿತ್ರ ಇರಬೇಕಂತ ಇಲ್ಲಿ ಬರ್ತೇವೆ ರೀ. ಆಮೇಲೆ ಇಲ್ಲಿ ಬಂದಮೇಲೆ ಅಕ್ಕಂದಿರ ಜೊತೆ ಇಚ್ಛಾ ಪಡೋಕೆ ಸ್ಟಾರ್ಟ್ ಮಾಡ್ತೀವಿ. ಇಚ್ಛೆ ಏನಂದ್ರೆ ಅಕ್ಕೋರು ನಮಗೆ ಅಡುಗೆ ಮಾಡಿಕೊಡ್ಬೇಕು, ನಾವು ಜಾಬ್ ಮಾಡ್ತೀವಿ, ಅಕ್ಕೋರು ನಮಗೆ ಡಬ್ಬಿ ಕಟ್ಟು ಕೊಡಬೇಕು, ಯಾಕಂದ್ರೆ ನಾನು ಜಾಬ್ ಮಾಡ್ತೀವಿ. ಈ ರೀತಿಯೂ ಯಾಕೆ ಅಕ್ಕೋರು ಯಾವಾಗ ಬರ್ತೈತಲ್ಲ ಕಟ್ಕೊಡ್ಬೇಕು, ಏನು ಮಾಡಬೇಕಲ್ಲ ಅದು ಮಾಡೇ ಮಾಡ್ತಾರೆ ಅಕ್ಕಂದಿರು. ಯಾಕಂದ್ರೆ ಬಾಬಾ ಅವ್ರಿಗೆ ಟಚಿಂಗ್ ಕೊಡ್ತಾನೆ. ಅದನ್ನು ನಾವೇನ್ರಿ ಇಚ್ಛಾಪಟ್ಟು ಈ ಅಕ್ಕೋರು ಹಂಗದಾರ, ಈ ಅಕ್ಕೋರು ಹಿಂಗದಾರ ಅಂತ ಇಬ್ಬರು ಚರ್ಚೆ ಮಾಡೋದು, ಕುಮಾರ್ಗಳ ಚರ್ಚೆ ಮಾಡೋದು. ನಿಮ್ಮ ಸೆಂಟರ್ನಾಗ ಅಕ್ಕೋರು ಹಂಗದಾರ, ನಮ್ಮ ಸೆಂಟರ್ನಾಗ ಅಕ್ಕೋರು ಹಿಂಗದಾರ. ಈ ರೀತಿ ಚರ್ಚೆ ಮಾಡೋದ್ರಿಂದ ನಮ್ದು ಟೀಚರ್ಸ್ ಅಕ್ಕಂತಿರ ಜೊತೆ ಆ ಪ್ರೀತಿ ಅದೇನು ಇರಬೇಕಲ್ರಿ ಸಂಬಂಧ, ಅದು ಇರಂಗಿಲ್ಲ. ಆ ಕಾರಣ ಮೊದಲೇ ಮಾತು ಟೀಚರ್ಸ್ ಅಕ್ಕಂದಿರ ಜೊತೆ ಚಲೋ ಇರಿ, ರೆಸ್ಪೆಕ್ಟ್ ಕೊಡ್ರಿ. ಅವರು ನಿಮ್ಗೆ ಒಂದಿನ ಚಾನ್ಸ್ ಕೊಡ್ತಾರೋ, ಎಲ್ಲದರಲ್ಲೂ ಮುಂದಿಡ್ತಾರೋ, ಅವರು ನಿಮ್ಗೆ ಗೌರವ ಕೊಡ್ತಾರೆ. ಏನು ಕೊಡ್ತೀರಿ ಅದು ಹೊಳ್ಳಿ ಬರ್ತೀರಿ. ನೀವು ಗೌರವ ಕೊಟ್ರಿ, ನಿಮ್ಗೆ ಗೌರವ ಸಿಗ್ತೈತಿ. ಸ್ನೇಹ ಪ್ರೀತಿ ಕೊಟ್ರಿ, ನಿಮಗೂ ಕೂಡ ಸ್ನೇಹ ಪ್ರೀತಿ ಸಿಗ್ತೈತಿ. ಸೊ ಇದು ವೆರಿ ಇಂಪಾರ್ಟೆಂಟ್. ನಾಲ್ಗೆ ಮೇಲೂ ಕೂಡ ಕಂಟ್ರೋಲ್ ಇರಬೇಕು ರೀ. ನಾಲ್ಗೆ ಮೇಲೆ ಎಷ್ಟು ಕಂಟ್ರೋಲ್ ಇರಬೇಕಂದ್ರೆ ಅತಿಯಾಗಿ ತಿನ್ನೋದ್ರಿಂದನೂ ಕೂಡ ಬರೀ ಖಾನ ಪೇಟ್ ಬಲಾವು, ಬರೀ ಹೊಟ್ಟೆಗೆ ಉಬ್ಸ್ಕೋತ ಹೋದ್ವಿ ಅಂದ್ರೆ ಏನು ರೀ. ಮತ್ತು ಅದಕ್ಕೆ ಅಕ್ಕಂದಿರು ಲಾಡ್ಕಿ ಆಗ್ಯಾರ ಅಂದ್ರೆ ಬರೀ ಸ್ವೀಟ್ ತಿನ್ಕೋತ ಹೋಗೋದು, ಹೊಟ್ಟೆನೂ ತುಂಬಿಸ್ಕೋತ ಹೋಗೋದು ಹಂಗಲ್ಲ. ನಾಲ್ಗೆ ಮೇಲೆ ಪೂರ ಏನಿರ್ಬೇಕು ರೀ, ನಮ್ದು ಕಂಟ್ರೋಲ್ ಇರಬೇಕು. ಕಣ್ಣು ವೆರಿ ಇಂಪಾರ್ಟೆಂಟ್. ಕಣ್ಣು ತಳಗೆ ಮತ್ತು ನಾಲ್ಗೆ ಕಂಟ್ರೋಲ್ ಮತ್ತು ತಪಸ್ವಿ ಇರಬೇಕು. ಯಾಕಂದರೆ ಜಾಬ್ ಮಾಡ್ತೇವೆ ಅಂದಮೇಲೆ, ಹೊರಗಿರ್ತೇವೆ ಅಂದಮೇಲೆ ಒಂದು ದಿನ ಟೈಮ್ ತಕ್ಕೊಂಡು, ಅಮೃತ ವೇಳೆ ಅಂತೂ ಕಂಪಲ್ಸರಿ. ಅಮೃತ ವೇಳೆ, ಸಾಯಂಕಾಲ ಯೋಗ ಮತ್ತು ಮುರಳಿ ಕ್ಲಾಸ್, ಇವು ಮೂರು ಅಂತೂ ಮಿಸ್ ಮಾಡೋಂಗಿಲ್ಲ. ಆದರೆ ಒಂದು ದಿನ ರವಿವಾರ ಅಥವಾ ಯಾವ್ದು ನಿಮ್ಮ ದಿನ ಆಫ್ ಐತೆ ಆ ದಿನ ಬಾಬಾನ ಮನೆ ಕಂಪ್ಲೀಟ್ ಯೋಗ, 1 ಡೇ ಬಾಬಾನ ರೂಮ್ನೆ. ಇದು ಮಾಡಲೇಬೇಕ್ರಿ. ಕುಮಾರಗಳಿಗೆ ವಿಶೇಷವಾಗಿ ಯಾಕೆ ಹೇಳತ್ತೇನೆಂದ್ರೆ, ಯಾಕಂದ್ರೆ ನೀವು ಹೊರಗಿರ್ತೀರಿ. ಕನ್ಯರಿಗೆ ಹಿಂಗಲ್ಲ. ಕನ್ಯರು ಬಾಬಾನ ಮನೆಗೆ ಬಂದುಬಿಡ್ತಾರೆ, ಅವ್ರು ಸುರಕ್ಷಿತ. ಆದರೆ ಕನ್ಯರು ಬಾಬಾನ ಮನೆಗೆ ಬಂದುಬಿಡ್ತಾರೆ ಸುರಕ್ಷಿತ. ಕುಮಾರ್ಗಳು ನೀವು ಹೊರಗಿರ್ತೀರಂದಮೇಲೆ ನಿಮ್ಮ ರಕ್ಷಣೆ ಮಾಡ್ಕೋಬೇಕು. 1 ಡೇ, ಒಂದು ದಿನ. ಯಾಕಂದ್ರೆ ಸೇವಾ ಮಾಡ್ತಿರ್ತೀವಿ, ಜಾಬು ಮಾಡ್ತಿರ್ತೀವಿ, ಈ ಕಡೆ ಬಾಬಾನ ಮನೆ ಸೇವಾನು ಕರೀತಾರೆ. ಅಕ್ಕೋರು ಬಾ ಅಂತ ಕರೀತಾರೆ, ಅಕ್ಕೋರು ಅಲ್ಲಿ ಹೋಗೋಣ ನಡಿ ಅಂತಾರೆ, ಇಲ್ಲಿ ಹೋಗೋಣ ನಡಿ ಅಂತಾರೆ. ಒಂದು ದಿನ ನಿಮಗೋಸ್ಕರ ಕಂಪ್ಲೀಟ್ ಆಫ್, ಫೋನ್ ಆಫ್, ಎಲ್ಲ ಆಫ್ ಇರಬೇಕು. ಮತ್ತು ವಿಶೇಷವಾಗಿ ಕುಮಾರ್ಗಳು ಎಲ್ಲಕ್ಕಿಂತ ಮೇನಾಗಿ ಫೋನ್ ನೋಡೋಕೆ ಹೋಗ್ಬೇಡ್ರಿ, ಯೂಟ್ಯೂಬ್ ಅಂತಿಂಥದ್ದು ನೋಡೋಕೆ ಹೋಗ್ಬೇಡ್ರಿ. ಯಾಕಂದರೆ ಜಾಬ್ ಮಾಡ್ತೀರಂದ್ಮೇಲೆ ನಿಮ್ಮನ್ನ ಯಾರೂ ಕೇಳೋಂಗಿಲ್ಲ. ಕುಮಾರಿಗಳ್ದು ಹಂಗಿರೋದಿಲ್ಲ. ಅವ್ರು ಸೆಂಟ್ರಿಗೆ ಬಂದುಬಿಡ್ತಾರೆ, ಪೂರ ಅಕ್ಕಂದಿರು ಕಂಟ್ರೋಲ್ನಾಗ ಇರ್ತಾರೆ. ಆದರೆ ಕುಮಾರ್ಗಳ ಯೂಟ್ಯೂಬ್ನಾಗ ಏನೇನು ನೋಡ್ತೇವೆ ಗೊತ್ತಿಲ್ಲ. ಒಮ್ಮೊಮ್ಮೆ ಸೀರಿಯಲ್ ನೋಡೋದು ಚಟ ಇರ್ತೈತಿ, ಒಮ್ಮೆ ಸ್ಪೋರ್ಟ್ಸ್ ನೋಡೋದು ಚಟ ಇರ್ತೈತಿ, ಒಮ್ಮೆ ನ್ಯೂಸ್ ನೋಡೋದು ಚಟ ಇರ್ತೈತಿ, ಒಮ್ಮೊಮ್ಮೆ ಧಾರ್ಮಿಕ ಸೀರಿಯಲ್ಸ್ ನೋಡೋದು ಚಟ ಇರ್ತೈತಿ. ಅನೇಕ ಚಟಗಳು ಇರ್ತಾವೆ ರೀ ನಮ್ಮ ಕಡೆ. ಸೊ ಅಂಥದ್ದು ಯೂಟ್ಯೂಬ್ನಾಗ ನೋಡೋಕೆ ಹೋಗ್ಬೇಡಿ. ಯಾಕಂದ್ರೆ ನಿಮ್ಮನ್ನ ಕೇಳೋಂಗಿಲ್ಲ. ಯಾಕಂದ್ರೆ ಒಬ್ಬರ ಬೇರೆ ಇರ್ತೀರಿ ಕುಮಾರಿಗಳಂದ್ರೆ, ನಿಮ್ಮ ರೂಮ್ ಮಾಡಿಕೊಂಡು ಅಲ್ಲೆಲ್ಲ ಇರ್ತೀರಿ. ಸೊ ಯೂಟ್ಯೂಬ್ ಏನಾಗ್ಬಿಡ್ತೈತಿ, ಫ್ರೆಂಡ್ ಆಗಿಬಿಡ್ತೈತಿ ರೀ. ಸೊ ಅಂತಿಂಥ ನೋವೆಲ್ ಓದೋದಾಗಲಿ, ಟಿ ವಿ ಸೀರಿಯಲ್ ಅಥವಾ ನ್ಯೂಸ್ ಅಥವಾ ಫಿಲ್ಮ್ಸ್ ನೋಡೋದಾಗಲಿ ಯಾರಿಗೆ ಗೊತ್ತಾಕೈತೆ ರೀ. ಅದಕ್ಕೆ ವಾಟ್ಸಪ್ನಾಗೂ ನಾವೇನು ಬಿಟ್ಬಿಡ್ತೇವೆ ರೀ, ಲಾಕ್ ಇಟ್ಬಿಡ್ತೇವೆ ರೀ. ಲಾಕ್ ಓಪನ್ ಮಾಡೋಕೆ ಬರೋದು, ಯೂಟ್ಯೂಬ್ ತೆಗೆದ್ರೆ ಏನು ನೋಡೋದು ಗೊತ್ತಾಗೋದಿಲ್ಲ. ಸೊ ಭಾಳ ಹುಷಾರಾಗಿ ಟಿ ವಿ ಮೊಬೈಲ್ದಿಂದ ಏನಿರ್ಬೇಕು ರೀ, ಭಾಳ ನಾವು ಏನಿರ್ಬೇಕು ರೀ, ದೂರ ಇರ್ಬೇಕು ರೀ. ನಮ್ಮನ್ನು ನಾವು ಏನು ಮಾಡ್ಕೋಬೇಕು ರೀ, ರಕ್ಷಣೆ ಮಾಡ್ಕೋಬೇಕು. ಮತ್ತು ಈಗೇನೋ ನಮಗೆ ಒಮ್ಮೆ
ಅಂತಿರ್ತೈತಿ, ಇಚ್ಛಾ ಬರ್ತೈತೆ ನಮಗೂ ಕೂಡ ಏನೋ ಜಾಬ್ ಸಿಗಬೇಕು ಅಂತಿರ್ತೈತೆ. ಕುಮಾರಗಳದೇವೆ ಬರೀ ಎಲ್ಲಾದ್ರೂ ಸೇವಾ ಹಾಕೋರು ಹೇಳ್ತಾರೆ ಹಂಗೆ ಮಾಡ್ಬೇಕಂತ. ಖರೆ ಬಾಬಾ ಯಾವ ಟೈಮ್ನಾಗ ನಿಮ್ಗೆ ಏನು ಕೊಡ್ಬೇಕಂತಲ್ಲ ಕೊಡತ್ತಾರೆ. ಒಬ್ರು ಅನ್ನೋರು ಇದ್ರಂತೆ, ನಂಗೆ ಜಾಬ್ ಬೇಕು, ನಂಗೆ ಜಾಬ್ ಬೇಕು, ನಂಗೆ ಜಾಬ್ ಬೇಕು, ನಂಗೆ ಜಾಬ್ ಬೇಕು ಅಂದರೆ ಸೆಂಟ್ರಿಗೆ ಬರೋದು ಹೋಗೋದು ಅಟ್ಟ ಸೇವಾ ಮಾಡಿ ಹೋಗ್ತಿದ್ರಂತೆ. ಖರೆ ನಂಗೆ ಜಾಬ್ ಬೇಕು, ನಂಗೆ ಜಾಬ್ ಬೇಕಂತ ಮಾಡಾಯ್ತ್ರಿ. ಆಮೇಲೆ ಜಾಬ್ ಸಿಕ್ತ್ರಿ, ದೊಡ್ಡ ಪೊಸಿಷನಿಗೆ ಬಂದರು. ಒಂದು 5 ವರ್ಷ ಆದಮೇಲೆ ಮದುವೆನೂ ಆದರು. ಯಾಕಂದ್ರೆ ಜಾಬ್ ಬಂತು, ದುಡ್ಡು ಬಂತು, ಇನ್ಕಮ್ ಬರಾಕತ್ತು, ಆಮೇಲೆ ಆಕರ್ಷಣೆಯೂ ಆಯಿತು. ಅದಕ್ಕೆ ರೀ ಬಾಬಾ ಯಾರಿಗೆ ಏನು ಕೊಡಬೇಕು ಕರೆಕ್ಟ್ ಕೊಟ್ಟಿರ್ತಾನೆ ರೀ. ಸುಮ್ಮ ಇಚ್ಛಾಪಟ್ಟು ನಾವು ಏನೇನೋ ಮಾಡ್ಕೊಂಡ್ಬಿಡ್ತೀವಿ ನಮ್ಮ ಲೈಫನ್ನು. ಬಾಬಾ ಕೊಡ್ಬೇಕನ್ನಿಸ್ತು ಗ್ಯಾರಂಟಿ ಕೊಡಿಸ್ತಾನೆ. ನಿಮ್ಗೆ ಚಲೋದೈತಿ, ನಿಮಗೆ ಯೋಗ್ಯತೆ ಇದೆ ಅಂತ ಕೊಡಿಸ್ತಾನೆ. ಅದಕ್ಕೆ ರೀ ಬಾಬನ ಸೇವಾ ಮತ್ತು ವೆರಿ ಇಂಪಾರ್ಟೆಂಟ್. ನಾವು ಜಾಬ್ ಮಾಡ್ತೇವೆ ಅಂದಮೇಲೆ ಬಾಬನ ಮನೆ ಫಿಸಿಕಲ್ ಸೇವಾ ಅರ್ಥಾತ್ ಕರ್ಮ ಸೇವಾ ಮಾಡಬಾರ್ದೇನು ರೀ. ಈಗ ನಾವು ದೊಡ್ಡ ಪೊಸಿಷನ್ನಾಗ ಅದೇನೆ, ಅಕ್ಕೋರು ಹೇಳಿದ್ರು ಕಸ ಹೊಡೀರಿ ಅಂತೇಳಿ. ನಾವು ಜಾಬ್ ಮಾಡೋರಿ, ನಾವು ದೊಡ್ಡ ಪಗಾರ ಗಳಿಸ್ತೇವೆ ರೀ, 60,000 ಪಗಾರ ಗಳಿಸ್ತೇವೆ ರೀ, ನಾವು ಕಸಬರಿ ಮುಟ್ಟಂಗಿಲ್ಲ ರೀ. ಇಲ್ಲರಿ, ನಮ್ಮ ಮನೆ ನಮ್ಮ ಕಲೆ ಮಾಂತೇಶ್ ನಗರ್ನಾಗ ಹೋಗಿದ್ವಿ ರೀ. ಅಲ್ಲಿ ಒಬ್ಬರು ಚೇತನ್ ಅನ್ನೋರು ಇದ್ರಿ. ಅಲ್ಲಿ ನಾವು ನೋಡಿದ್ವಿ ರೀ, ಚೇತನ್ ಅನ್ನೋರು ಅವರು ಕೂಡ ಏನು ಮಾಡಿದ್ರು ಅಂದ್ರೆ ಇಷ್ಟು ದೊಡ್ಡ ಬಾಂಡೆ ಐತ್ರಿ, ಆ ಬಾಂಡೆ ತಿಕ್ಕಾಕತ್ತಿದ್ರಿ. ಅವ್ರು ಹೇಳಿದ್ರು ಅಕ್ಕೋರು ದೊಡ್ಡ ಪ್ರೋಗ್ರಾಮ್ ಇತ್ತಂದ್ರೆ ನಾವು ಬಂದು ಬಾಂಡೆ ತಿಕ್ತೀವಿ ನೋಡಿರಿ. ಎಷ್ಟು ನಿರ್ಮಾಣ ರೀ. ಅವ್ರು ದೊಡ್ಡ ಬ್ಯಾಂಕ್ನಾಗ ಕೆಲಸ ಮಾಡ್ತಾರೆ ರೀ. ಅದ್ರ ಎಷ್ಟು ನಿರ್ಮಾಣ ರೀ. ನನಗೆ ಅವಾಗ ಅನ್ನಿಸ್ತು ಇಷ್ಟು ದೊಡ್ಡ ಅನ್ನೊಂದಿರ ಅವ್ರಿಗೂ ಏಜ್ ಆಗಿದೆ ರೀ, ಭಾಳ ದೊಡ್ಡ ಅನ್ನೊಂದಿರ ಅದ ರೀ, ಭಾಳ ಹಳೆ ಬರ್ರಿ. ಅದ್ರ ದೊಡ್ಡ ಪಾತ್ರೆ ತಿಕ್ತಾರೆ. ಮತ್ತು ನಮಗೆ ಯಾಕೆ ಹಂಗೆ ಬರ್ಬೇಕ್ರಿ? ನಾವು ಯಾವಾಗಲೂ ನೆನ್ಪಿಟ್ಕೋರಿ, ನಾವು ಎಷ್ಟು ದೊಡ್ಡ ಪೊಸಿಷನ್ನಾಗಿರಲಿ, ಆದ್ರೆ ಬಾಬನ ಮನೆ ಕಾಲು ಇಟ್ವಿ, ಆ ಪೊಸಿಷನ್ ಔಟ್, ಆ ಪೊಸಿಷನ್ ಹೋಯ್ತ್ರಿ. ಅಕ್ಕೋರು ಪಾತ್ರೆ ತಿಕ್ಕಂದ್ರು ಎಸ್, ಪಾತ್ರೆ ತಂದು ಒಳಗಿಡಂದ್ರು ಎಸ್, ಅಕ್ಕೋರು ಬಾಂಡೆ ತಿಕ್ಕಂದ್ರು, ಅಕ್ಕೋರು ಎಲ್ಲರಿಗೂ ಬ್ರಹ್ಮಭೋಜನಕ್ಕೆ ಹೆಲ್ಪ್ ಮಾಡಂದ್ರು ಎಸ್, ಅಕ್ಕೋರು ಕಸ ಹುಡಿ ಅಂದರು ಎಸ್, ಅಕ್ಕೋರು ಹೊರಗೆ ನೀರು ಬಿಡಂದ್ರು ಎಸ್, ಅಕ್ಕೋರು ಹೋಗಿ ಬಟ್ಟೆ ಒಗೆದು ಎಲ್ಲ ಹಿಂಡಿ ಹಾಕ್ಬರಿ ಅಂದರು ಎಸ್. ಎಲ್ಲದಕ್ಕೂ ಎಸ್ ಇರ್ಬೇಕ್ರಿ. ಅಂದ್ರೆ ನಮ್ಮ ದೇಹ ಅಭಿಮಾನ ಹೋಗೋದು. ಎಲ್ಲಿವರೆಗೂ ನಾ ಈ ಪೊಸಿಷನ್ ಪಡ್ಕೊಂಡೆ, ನಾ ಯಾಕೆ ಇದು ಮಾಡಲಿ ಅಂತ ಬಂತು, ನಮ್ಮ ದೇಹ ಅಭಿಮಾನ ಬೆಳಿತೈತ್ರಿ. ನಿಮ್ದೇನು ಗೌರವ ಏನು ಕಡಿಮೆ ಆಗಂಗಿಲ್ಲ ರೀ. ನಾವು ಏನಾರ ಕಸ ಹೊಡಿದ್ರೆ ನಾವು ದೊಡ್ಡ ಆಫೀಸರ್ ರೀ, ಇಲ್ಲಿ ಬಾಬಾನ ಮನೆಗೆ ಬಂದು ನಮ್ಮ ಕಸಬರಿಗೆ ಕೈಯಾಗ ಕೊಡ್ತಾರೆ ರೀ, ನಮಗೆ ಮೈಕ್ ಕೊಡ್ಬೇಕಾಗಿತ್ತು ರೀ, ನಮಗೆ ದೊಡ್ಡ ಲೆಕ್ಚರ್ ಕೊಡ್ಬೇಕು ರೀ, ನಾವು ಚಂದ ಭಾಷಣ ಮಾಡ್ತೇವೆ ರೀ, ಬರೀ ಏನು ಅಕ್ಕಂದಿರ ಭಾಷಣ ಮಾಡೋರೇನು ರೀ? ಬಾಬಾ ಅಕ್ಕಂದಿರ ಭಾಷಣ ಮಾಡೋಕೆ ನಿಮಗೆ ತಿಟ್ಟಾನ್ರಿ. ಹಂಗೆ ಐತ್ರಿ ರೂಲ್ಸ, ಹಂಗೆ ಐತ್ರಿ. ಈಗಂತೂ ಅಣ್ಣಂದಿರು ಮಾಡೋದಿರ್ತಾರೆ, ಬಾಬಾ ಯಾರು ನಿಮಗೆ ತಿಟ್ಟನ್ರಿ? ಅಕ್ಕಂದಿರನ್ನ ನಿಮಗೆ ತಿಟ್ಟಾನ. ಈಗ ನಿಮ್ಗೆ ಕಸಬರಿಗೆ ಹೊಡಿ ಅಂತ ಅಂದ್ರೆ ನಿಮ್ದೇನು ಕಡಿಮೆ ಆಕೈತೇನ್ರಿ? ಕಸಬರಿಗೆ ತೊಗೊಂಡು ಹೊಡಿಲಿಕ್ಕೆ ಏನೂ ಕಡಿಮೆ ಆಗಂಗಿಲ್ಲ, ಏನೇನು ಕಡಿಮೆ ಆಗೋದು ನಾವು ಹಂಗೆ ತಿಳ್ಕೊತೇವೆ ರೀ. ಮತ್ತಷ್ಟು ನಮ್ಮ ಶರೀರ ಏನಾಕೈತ್ರಿ, ಗಟ್ಟಿ ಆಕೈತಿ, ಸ್ಟ್ರಾಂಗ್ ಆಕೈತ್ರಿ, ಹೆಲ್ದಿ ಇರ್ತೀರಿ, ಹ್ಯಾಪಿ ಇರ್ತೀರಿ. ಮತ್ತು ಒಂದೇ ರೀ ಬಾಬಾ ಕುಮಾರಗಳಿಗೆ ಒಂದೇ ಮಾತು ಹೇಳ, ಕುಮಾರಗಳು ಹೆಂಗಿರ್ತೀರಿ, ಬಾಬಾ ಏನು ಹೇಳ್ಯಾರ, ಮಾಯಾದಿಂದ ಬಚಾವ ಆಗ್ಲಿಕ್ಕೆ ಒಂದೇ ಹಾದಿರಿ, ಬ್ಯುಸಿ ಇರಿ ಅಂದಾನ್ರಿ ಬಾಬಾ. ಸೊ ಅಲ್ಲೂ ಸೇವಾ ಮಾಡೋದು, ಇಲ್ಲೂ ಸೇವಾ ಮಾಡೋದು, ಟೈಮ್ ಎಲ್ಲ ಐತ್ರಿ ಮಾಯಾಗ ವಶ ಆಗಕ್ಕೆ. ಸೊ ಟೈಮೇ ಇಲ್ಲ ಮಾಯಾಗ ವಶ ಆಗಕ್ಕೆ, ಮತ್ತು ಭಾರಿ ಆತಲ್ರಿ, ಮತ್ತು ಉಳ್ಕೊಂಡ್ರಿಲ್ಲ. ಮತ್ತು ಯಾಕೆ ಒಟ್ಟು ಸೇವೆ ಬಂದು ಕೂಡಲೇ ಅಕ್ಕೋರು ನಮ್ಗೆ ಸೇವಾನ ಹಚ್ತಾವೆ, ಚಲೋನ. ಅದು ಬ್ಯುಸಿ ಇರ್ತೀರಿ, ಒಂದು ದಿನ ಟೈಮ್ ತಗೋರಿ, ಯೋಗ ಮಾಡಲಿಕ್ಕೆ ಟೈಮ್ ತೊಗೊಂಬಿಡ್ರಿ. ಸೊ ಎಲ್ಲ ಪ್ಯಾಚಪ್ ಆಗಿಬಿಡ್ತೈತಿ, ಎಲ್ಲ ನಮ್ಮ ಕೈಯಾಗ ಐತ್ರಿ. ನೀವು ಹೆಂಗೆ ಇರ್ಬೇಕಂತೀರಲ್ಲ, ನೀವು ಹಂಗೆ ಇರಲಿಕ್ಕೆ ಸಾಧ್ಯ ಐತಿ. ಮತ್ತು ಒಂದು ಸಲ APJ ಅಬ್ದುಲ್ ಕಲಾಮ್ಗೆ ಕೇಳಿದ್ರಂತ, ನಿಮಗೆ ಸಕ್ಸಸ್ ಸ್ಟೋರಿ ಏನೈತಿ ಅಂತ, ನೀವು ಯಾಕೆ ಮದುವೆ ಆಗಿಲ್ಲ ಅಂತ ಕೇಳಿದ್ರಂತೆ ಒಬ್ರು ಯಾರು. ಅವಾಗ ಅವ್ರು ಹೇಳಿದ್ರೆ, ನನ್ನ ಕಡೆ ಜೀವನದಲ್ಲಿ ಗೋಲ್ ಐತಿ, ಗುರಿ ಐತಿ, ನನ್ನ ಕಡೆ ಗರ್ಲ್ಸ್ ಇಲ್ಲ. ಐ ಹ್ಯಾವ್ ಅ ಗೋಲ್ಸ್ ಬಟ್ ಐ ಡೋಂಟ್ ಹ್ಯಾವ್ ಅ ಗರ್ಲ್ಸ್, ಅದಕ್ಕೆ ನಾ ಮದುವೆ ಆಗಿಲ್ಲ ಅಂತೆ. ಹಾಗೆ ನಮಗೂ ಕುಮಾರ ಜೀವನದಲ್ಲಿ ನಮಗೂ ಗುರಿ ಉದ್ದೇಶ ಇರಬೇಕು. ನಾ ಹಿಂಗೆ ಆಗಬೇಕು, ನಾ ಲಕ್ಷ್ಮೀನಾರಾಯಣ ಆಗಬೇಕು, ನಾ ಇದನ್ನು ಸಾಧನೆ ಮಾಡಬೇಕು, ನಾ ಅದನ್ನು ಮಾಡಬೇಕು, ನಾ ಹಾಜಿ ಆ ಪಾಠದ ಪಕ್ಕ ಆಗಬೇಕು, ಅಕ್ಕಂದಿರನ್ನ ಖುಷಿ ಇಡಬೇಕು, ಅಕ್ಕಂದಿರ ಮನಸ್ಸು ಗೆಳಬೇಕು, ಹೃದಯನ ಗೆಳಬೇಕು, ಸುಳ್ಳು ಮಾತಾಡಬಾರ್ದು, ಸತ್ಯ ಇರಬೇಕು. ಇದು ಭಾಳ ಇಂಪಾರ್ಟೆಂಟ್ ರೀ. ಕುಮಾರಗಳು ಹೇಗಿರ್ಬೇಕು ರೀ? ಸತ್ಯ ಇರಬೇಕು, ಒಳಗೆ ಒಂದು ಹೊರಗೆ ಒಂದು ಸ್ವಚ್ಛ ಇರಬೇಕು. ಮತ್ತು ವೆರಿ ಇಂಪಾರ್ಟೆಂಟ್, ನಿಮ್ಮ ಧನ
ಈಗ ಜಾಬ್ ಮಾಡ್ತೀರ ಅಂದಮೇಲೆ ಧನ ಬರ್ತೈತೆ, ಕೈಯಾಗ ದುಡ್ಡು ಆಡ್ತಿರ್ತಾವೆ. ಸೊ ಕೈಯಾಗ ದುಡ್ಡು ಆಡ್ತಿರ್ತೇವೆ ಅಂದಮೇಲೆ ಅಕ್ಕಂತಿರ್ಗ ನೀವು ಖರೆ ಇರಬೇಕು. ಮಧುಬನ್ಗಾಯಿತು, ಮೇನ್ ಸೆಂಟ್ರಿಗಾಯಿತು, ನಿಮ್ಮಲ್ಲಿರೋ ಸೆಂಟರ್ಗಾಯಿತು, ನಿಮಗೆ ಎಷ್ಟು ಬೇಕು ರೀ. ಕುಮಾರಿಗಳಿಗೆ ಏನಿರ್ತೈತೆ, ಪತ್ನಿ ಇರಂಗಿಲ್ಲ, ಮಕ್ಳು ಇರಂಗಿಲ್ಲ, ಯಾರೂ ಇರಂಗಿಲ್ಲ ನಿಮಗೆ. ಮತ್ತು ಏನಿರ್ತೈತೆ ನಿಮ್ಗೆ ಇರೋದು ಒಬ್ಬರೇ ಇರ್ತೀರಿ. ಮತ್ತು ಅದು ಅದ ಟೈಮ್ ಅಂತೂ ನೀವು ಸೇವಾ ಮಾಡೋಕತ್ರ ಅಲ್ಲೇ ಅಕ್ಕೋರು ನಿಮ್ಗೆ ಊಟ ಕೊಟ್ಬಿಡ್ತಾರೆ. ಮತ್ತು ನೀವು ದುಡ್ಡು ಅದಕ್ಕೆ ಉಪಯೋಗ ಮಾಡ್ತೀವಿ. ಅದನ್ನೇನು ಮಾಡೋದು, ಬರೀ ಪೂರಾ ಆ ದುಡ್ಡವನ್ನು ಸಂಪೂರ್ಣವಾಗಿ ಭಗವಂತಗೆ ಸಮರ್ಪಿತ ಮಾಡೋದು. ಅರ್ಧ ಮಧುಬನ್ ಅಲ್ಲಟ್ ಇಲ್ಲಟ್ಟಲ್ಲಿ ಮಾಡಿ ಖಾಲಿ ಇರಬೇಕು. ಸೊ ಈ ರೀತಿ ನಿಮ್ಮ ದುಡ್ಡವನ್ನು ನೀವೇನು ಮಾಡ್ಕೋರಿ, ಬಾಬನ ಸೇವೆಗೆ ಏನು ಮಾಡ್ಕೋತ ಬರೀ ಉಪಯೋಗ ಮಾಡ್ಕೋತೀರಿ, ಸಫಲ್ ಮಾಡ್ಕೋರಿ. ನಿಮ್ಮ ಧನವನ್ನು ನೀವು ಸಫಲ್ ಮಾಡ್ಕೊಳ್ದೆ ನೀವು ಕೋಟ್ಯಾಧಿಪತಿ ಆಗ್ತೀರಿ. ಮತ್ತು ಯಾರು ತಮ್ಮ ದುಡ್ಡವನ್ನು ಭಗವಂತನ ಮನೆಗೆ ಸಫಲ್ ಮಾಡ್ಕೋತಾರಲ್ರಿ, ಅವ್ರು ಇವತ್ತಿನ ತನಕ ಅವ್ರ ಜಾಬ್ ಮೇಲೆ ಪ್ರಮೋಷನ್ ಹಾಕೋತ ಹೋಗ್ಬೇಕಾರೆ ಅವ್ರದ್ದು ಎಂದೂ ಕೂಡ ಕಡಿಮೆ ಆಗೋದಿಲ್ಲ. ಮತ್ತು ಇನ್ನೊಂದು ಮಾತು, ನೀವು ಧನವನ್ನು ಸೇವಾ ಮಾಡ್ತೀರಂದಮೇಲೆ ಅಕ್ಕಂದಿರಿಗೆ ಅಂಜಿಕೂ ತೋರಿಸ್ಬೇಡ್ರಿ. ಮತ್ತು ನಾವು ದುಡ್ಡು ಸೇವಾ ಮಾಡ್ತೇವೆ ನಮ್ಗೆ ಗೌರವ ಕೊಡ್ಲಿರಿ, ನಾವು ದುಡ್ಡಿನ ಸೇವಾ ಮಾಡ್ತೇವೆ ನಮ್ಗೆ ಮ್ಯಾಗ್ ಕರೀಲಿರಿ, ನಾವು ದುಡ್ಡಿಂದ ಸೇವಾ ಮಾಡ್ತೇವೆ ಅಂದ್ರೆ ನಮ್ಗೆ ಸೀಟ್ ಕೊಡ್ಲಿರಿ. ಈ ರೀತಿನ ಅಂದ್ರೆ ಅಕ್ಕಂದಿರನ್ನ ಅಂಜಿಕದಾಗ ಇಟ್ಕೋದು, ಅಕ್ಕಂದಿರನ್ನ ಆಟ ಆಡಿಸೋದು, ಅಂಥದ್ದು ತಲೆ ಓಡ್ಸೋಕೆ ಹೋಗ್ಬೇಡಿ. ನೀವು ದುಡ್ಡು ಸಂಪಾದನೆ ಮಾಡಿರೋದನ್ನ ನೀವು ಸಫಲ್ ಮಾಡಿಕೊಂಡ್ರೆ ನೀವು ಕೋಟ್ಯಾಧಿಪತಿ ಆಗ್ತೀರಿ. ಮತ್ತು ಗೌರವ ಸ್ಥಾನಮಾನ ಅಂತೂ ಅದು ಸಿಕ್ಕೇ ಸಿಗ್ತದೆ, ಆಟೋಮೆಟಿಕ್ಲಿ ಸಿಗ್ತದೆ, ಬೇಡ್ರೆ ಸಿಗೋದಿಲ್ಲ ರೀ. ಅದಕ್ಕೋಸ್ಕರ ನಿಮ್ಮ ದುಡ್ಡನ್ನು ಕೂಡ ಚೆನ್ನಾಗಿ ಸಫಲ್ ಮಾಡ್ಕೊರಿ, ವೇಸ್ಟ್ ಮಾಡೋಕ್ಕೆ ಹೋಗ್ಬೇಡ್ರಿ, ವ್ಯರ್ಥ ತೆಗಿಯೋಕೆ ಹೋಗ್ಬೇಡ್ರಿ. ಓಂ ಶಾಂತಿ. ಥ್ಯಾಂಕ್ ಯು. ಈ ಕುಮಾರ್ ಸೇವಾದಾರಿ, ಈ ಬಾಲ ಬ್ರಹ್ಮಚಾರಿ, ಈ ಜಿದರ್ ಜಾಯೆ वीरा में बहार आएगी. ಈ ಕುಮಾರ್ ಸೇವಾದಾರಿ, ए बाल ब्रह्मचारी, ए जिधर जाए वीरा में बहार आएगी. इनके पावन तप के आगे माया डर के मारे भागे. इनके पावन तप के आगे माया डर के मारे भागे. ये उतर आए मैदान में माया हार जाएगी. एक बार सेवाधारी, ये बाल ब्रह्मचारी, कल कीन में रही सूरत, कल कीन में ही सूर, भगवान कीन में मूरत है. भारत को क्या सारे जगत को तो इनकी बड़ी ज़रूरत. पिता की जिनकी केवनहार, पावनता की पतवा, जिनकी नैयाए संसार भव से पार जाएगी. एक कुमार सेवाधारी, ये बाल ब्रह्मचारी, सबको नव वर्ष मुबारक हो. यहाँ मुक्ति वर्ष को मुबारक हो. अपना सब कुछ सफल करो, तुम ही जग के उदारता, ये दिल की यही तमन्ना है. आगे बढ़ते रहना है, तुमने सारी दुनिया जन्नत की दीदार पाएंगे. ये कुमार सेवादारी, ये बाल ब्रह्मचारी, ये कुमार सेवाधारी, ये बाल ब्रह्मचारी, ये जिधर जाए वीरा में बहार आएगी. ಓಂ ಶಾಂತಿ. ಥ್ಯಾಂಕ್ ಯು ಬಾಬಾ, ತಮಗೂ ಕೂಡ ಥ್ಯಾಂಕ್ ಯು ರೀ.